ಸುಮಧುರವಾಗಿ ಹಾಡನ್ನು ಹಾಡಿದಂತಹ ಸಹೋದರಿಯರನ್ನು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸುವಳಾಗಿದ್ದೇನೆ. ಈಗ ಬಂದಂತ ಎಲ್ಲರನ್ನು ಸ್ವಾಗತಿಸಲಿದ್ದಾರೆ ಸಿಸ್ಟರ್ ರಮೋಲಾ ಜಾನ್ ಭದ್ರಾವತಿಯವರು. ಥ್ಯಾಂಕ್ ಯು ಸಿಸ್ಟರ್ ಅನ್ನ. ಸೇರಿ ಬಂದಂತ ಎಲ್ಲಾ ಸಹೋದರಿಯರಿಗೂ ಯೇಸು ಸ್ವಾಮಿ ಹೆಸರಿನಲ್ಲಿ ವಂದನೆ ಸಲ್ಲಿಸೋಳಾಗಿದ್ದೇನೆ. ದೇವರ ವಾಕ್ಯದಿಂದ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 27ನೇ ಅಧ್ಯಾಯ 4ನೇ ವಚನ. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನ ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ಈ ಸಂಜೆ ವೇಳೆಯಲ್ಲಿ ಸೇರಿ ಬಂದಂತ ನಿಮ್ಮೆಲ್ಲರನ್ನು ಸ್ವಾಗತ ಮಾಡಲು ದೇವರು ಕೊಟ್ಟಂತ ಈ ಒಂದು ಒಳ್ಳೆ ಸಮಯಕ್ಕಾಗಿ ಕರ್ತನಿಗೆ ನಾನು ಸ್ತೋತ್ರ ಸಲ್ಲಿಸೋಳಾಗಿದ್ದೇನೆ. ಕರ್ನಾಟಕ ಕ್ರೈಸ್ತ ಸಹೋದರಿಯ ಅನ್ಯೋನ್ಯತೆ ಹಾಗೂ ಹೆಬ್ರೋನ್ ಚಾಪಲ್ ಗಾಸ್ಪಲ್ ಮಳವಳ್ಳಿ ಇವರ ವತಿಯಿಂದ ಏರ್ಪಡಿಸಲಾಗಿರುವಂತ ಈ ಒಂದು ವಿಶೇಷ ಸ್ತ್ರೀಯರ ಕೂಟಕ್ಕೆ ಸೇರಿ ಬಂದಂತ ಎಲ್ಲರನ್ನ ಈಗ ವಂದಿಸಲು ದೇವರು ಕೊಟ್ಟಂತ ಈ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ. ವಿಶೇಷವಾಗಿ ಈ ಕೂಟದ ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡಿದಂತ ಆಂಟಿ ಎಸ್ತರ್ ಭಾಸ್ಕರ್ ಕೊಳ್ಳೆಗಾಲು ಅವರಿಗೆ ವಿಶೇಷವಾದ ಸ್ವಾಗತವನ್ನು ಬಯಸುವಳಾಗಿದ್ದೇನೆ. ಹಾಗೂ ಈಗ ತಾನೇ ನಮ್ಗೆ ಸುಮಧುರವಾಗಿ ಹಾಡಿ ಕೊಟ್ಟಂತ ಚಳ್ಳಕೆರೆ ಸಭೆಯ ಸಹೋದರಿಯರು ವಿಜಯ್ ಕುಮಾರ್ ಅವರ ಮಕ್ಕಳು ಒಲಿವಾ, ಸ್ವಪ್ನ ಹಾಗೂ ಸ್ವಪ್ನ ಅವರನ್ನು, ಸ್ವಾತಿ ಅವರನ್ನು ನಾನು ಯೇಸು ಸ್ವಾಮಿ ಹೆಸರಿನಲ್ಲಿ ವಂದಿಸುವಳಾಗಿದ್ದೇನೆ. ಹಾಗೂ ಇನ್ನು ಮುಂದೆ ಹಾಡ್ಲಿಕ್ಕಿರುವಂತ
ಚಿಯೋನ್ ಸಭೆಯ ಸಹೋದರಿಯರಿಗೂ ಕೂಡ ಕರ್ತನ ಹೆಸರಿನಲ್ಲಿ ನಾನು ವಂದಿಸುವಳಾಗಿದ್ದೇನೆ. ಹಾಗೂ ಈ ದಿನದ ವಿಶೇಷ ಬಿಂದುವಾದಂತ ನಮ್ಮ ಸುವಾರ್ತಿಕರು ಹಾಗೂ ಸಂದೇಶಕಿಯರು ಆದಂತ ಸಿಸ್ಟರ್ ಎಲಿಜಬೆತ್ ಶೆಟ್ಟಿ ಅವರನ್ನ ವಿಶೇಷವಾಗಿ ನಾನು ವಂದಿಸುವಳಾಗಿದ್ದೇನೆ. ಅವರನ್ನ ವಿಶೇಷವಾಗಿ ಪರಿಚಯ ಮಾಡ್ಲಿಕ್ಕೆ ಸಹೋದರಿ ಮೇಬಲ್ ಸಿಂಗ್ ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾರೆ. ದೇವರವ್ರಿಗೆ ಆರೋಗ್ಯ ಬಲವನ್ನು ಅನುಗ್ರಹಿಸಿ ಈ ದಿನ ನಮ್ಮ ಮಧ್ಯದಲ್ಲಿ ಇರುವಂತೆ ದೇವರು ಸಹಾಯ ಮಾಡಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ ಮತ್ತು ಅವರನ್ನು ಕೂಡ ಯೇಸು ಸ್ವಾಮಿ ಹೆಸರಿನಲ್ಲಿ ಈ ವಿಶೇಷವಾದ ಕೂಟಕ್ಕೆ ಕೇಂದ್ರ ಬಿಂದುವಾಗಿರುವಂತಹ ಅವರನ್ನ ವಿಶೇಷವಾಗಿ ಆಹ್ವಾನಿಸಲಾಗಿದ್ದೇನೆ. ಹಾಗೂ ಅವರು ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡುವುದರಿಂದ ಅದನ್ನು ಕನ್ನಡಕ್ಕೆ ಸ್ಪಷ್ಟವಾಗಿ ಮಳವಳ್ಳಿಯ ಸುಭಾಷಿಣಿ ಕಾಂತರಾಜ್ ಅವರು ಕನ್ನಡಕ್ಕೆ ಅನುವಾದ ಮಾಡ್ಲಿಕ್ಕಿದ್ದಾರೆ. ಅವರನ್ನು ಕೂಡ ಈ ಕೂಟಕ್ಕೆ ನಾನು ಸ್ವಾಗತ ಮಾಡುವಳಾಗಿದ್ದೇನೆ. ಹಾಗೂ ಮುಂದೆ ಪ್ರಾರ್ಥನೆ ಮಾಡ್ಲಿಕ್ಕಿರುವಂತಹ ಸಹೋದರಿ ಮೇರಿ ಹೆನ್ರಿ ಸಿಂಗ್ ಕಾಮಗೆರೆ ಅವರನ್ನು ಕೂಡ ಕ್ರಿಸ್ತನ ಹೆಸರಲ್ಲಿ ಅವನು ಸ್ವಾಗತವನ್ನು ಬಯಸುವಳಾಗಿದ್ದೇನೆ. ಹಾಗೂ ಕೊನೆಯಲ್ಲಿ ವಂದನಾ ಅರ್ಪಣೆ ಹೇಳುವಂತ ಸಹೋದರಿ ಜಾಸ್ಮಿನ್ ವಿಲಿಯಂ ಅವರನ್ನು ಕೂಡ ಕ್ರಿಸ್ತನ ಹೆಸರಿನಲ್ಲಿ ನಾನು ಈ ಕೂಟಕ್ಕೆ ಸ್ವಾಗತವನ್ನು ಬಯಸುವಳಾಗಿದ್ದೇನೆ. ಅದೇ ರೀತಿಯಲ್ಲಿ ಕೊನೆಯ ಪ್ರಾರ್ಥನೆ ಮಾಡುವಂತ ಸಹೋದರಿ ಸುಮಲತಾ ಸ್ಯಾಮ್ಯಲ್ ಮೈಸೂರ್ ಅವರನ್ನು ಕೂಡ ಈ ಕೂಟಕ್ಕೆ ನಾನು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನು ಸ್ವಾಗತವನ್ನು ಬಯಸುವಳಾಗಿದ್ದೇನೆ. ಇನ್ನು ವಿಶೇಷವಾಗಿ ಈ ಕೂಟವನ್ನು ಆದಿಯಿಂದ ಕೊನೆಯವರೆಗೂ ನಿರೂಪಣೆ ಮಾಡುವಂತ ನಮ್ಮ ಪ್ರೀತಿಯ ಸಹೋದರಿ ಹನ್ನಾ ಚಾರ್ಲ್ಸ್ ಮೈಸೂರು ಅವರಿಗೂ ಕೂಡ ಯೇಸು ಸ್ವಾಮಿ ಹೆಸರಲ್ಲಿ ಈ ಕೂಟಕ್ಕೆ ನಾನು ಸ್ವಾಗತವನ್ನು ಬಯಸುವಳಾಗಿದ್ದೇನೆ. ವಿಶೇಷವಾಗಿ ಈ ಕೂಟಕ್ಕೆ ಬಂದಂತ ಈ ರಾಜ್ಯದಿಂದಲೂ ಹೊರ ರಾಜ್ಯದಿಂದಲೂ ಬೇರೆ ಬೇರೆ ಸಹೋದರಿಯರು ಈ ದಿನ ವಿಶೇಷವಾಗಿ ನಮ್ಮ ಮಧ್ಯದಲ್ಲಿ ಅವರು ಸೇರಿರುತ್ತಾರೆ. ಈ ಝೂಮ್ ನಲ್ಲಿರುವಂತ ಎಲ್ಲ ಸಹೋದರಿಯರು, ಎಲ್ಲಾ ಊರಿನ ಸಹೋದರಿಯರಿಗೂ ಕೂಡ, ಎಲ್ಲಾ ಹಿರಿಯ ಸಹೋದರಿಯರಿಗೂ ಕಿರಿಯ ಸಹೋದರಿಯರಿಗೂ ಈ ಕರ್ನಾಟಕ ಕ್ರಿಸ್ತ ಅನ್ಯೋನ್ಯತೆ ಪರವಾಗಿ ನಾವು ನಿಮಗೆ ಸ್ವಾಗತವನ್ನು ಬಯಸುವರಾಗಿದ್ದೇನೆ. ವಿಶೇಷವಾಗಿ ಈ ದಿನ ಸಹೋದರಿ ಮೇಬಲ್ ಸಿಂಗ್ ಅವರು ಹೇಳಿದ ರೀತಿಯಲ್ಲಿ ಸೌತ್ ಆಫ್ರಿಕಾದಿಂದ ಯೋಲಾಂಡರ್ ಎಂಬ ಒಬ್ಬ ಸಹೋದರಿ ನಮ್ಮ ಮಧ್ಯದಲ್ಲಿ ಈಗ ಜಾಯಿನ್ ಆಗಿದ್ದಾರೆ. ಅವರನ್ನು ಕೂಡ ಯೇಸು ಸ್ವಾಮಿ ಹೆಸರಿನಲ್ಲಿ ಈ ಕೂಟಕ್ಕೆ ಆಹ್ವಾನಿಸುವರಾಗಿದ್ದೇವೆ. We are very happy to have Sister Yolanda from South Africa. We also welcome you, dear sister. Hope you will have a good time with us this evening. ಹಾಗೂ ಈ ಕೂಟಕ್ಕೆ ಸೇರಿ ಬಂದಂತ ಎಲ್ಲಾ ಪ್ರಿಯ ಸಹೋದರಿಗೂ ಸ್ವಾಗತವನ್ನು ಬಯಸುತ್ತಾ ಈ ಸ್ವಾಗತವನ್ನ ನಾನು ಮುಗಿಸುವಳಾಗಿದ್ದೇನೆ. ಎಲ್ಲರನ್ನು ಸ್ವಾಗತ ಮಾಡಿದಂತಹ ರೊಮೋಲಾ ಸಿಸ್ಟರ್ ಅನ್ನು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸ್ತೇನೆ. ಈಗ ಸ್ವಲ್ಪ ಸಮಯ ನಮ್ಮನ್ನು ಅಗಲಿರುವಂತ ಆನಿ ಸಿಸ್ಟರ್ ಅವರ ಮಾಡಿದಂತ ಸೇವೆಯ ಕುರಿತಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಾಗೆ ಈಗ ಒಂದು ಪ್ರೆಸೆಂಟೇಶನ್ ಅನ್ನು ಸಲ್ಲಿಸಲಾಗುವುದು. ಆ ಪ್ರೆಸೆಂಟೇಶನ್ ಆದ ನಂತರ 2 ನಿಮಿಷ ಅವರ ಕುರಿತು ಮೇಬಲ್ ಸಿಂಗ್ ಅವರು ಮಾತನಾಡ್ತಾರೆ. ಆ ನಂತರ ಅವರು ಪ್ರಾರ್ಥನೆ ಮಾಡಿ ಅದನ್ನು ಮುಗಿಸಿಕೊಡುವರಾಗಿರ್ತಾರೆ. I come before you today. There's just one thing that I want to say. Thank you, Lord. Thank you, Lord, for all you've given to me, for all the blessings that I cannot see. Thank you. Thank you, Lord. Thank you, Lord. With a grateful heart, with a song of praise, with an outstretched arm, I will bless your name and thank you, Lord. I just want to thank you, Lord. Thank you, Lord. Well, I just want to thank you, Lord. Thank you, Lord. ಮೇಬಲ್ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇದೊಂದು ನನ್ನ ಜೀವಿತದ ಅಮೂಲ್ಯವಾದ ಅವಕಾಶ ಎಂಬುದಾಗಿ ನಾನು ನೆನೆಸ್ತೇನೆ. ಆಯ್ನೆಯವರ ಕುರಿತು ಮಾತನಾಡ್ಲಿಕ್ಕೆ ಬಹಳ ಸಂತೋಷ ಆಗ್ತದೆ. ನನ್ನ ಮತ್ತು ಆಯ್ನೆಯ ಸಂಬಂಧ 15 ವರ್ಷಗಳಿಗಿಂತ ಮಿಗಿಲಾದಂತ ಒಂದು ಸಂಬಂಧ. ಸೊ ಆಯ್ನೆಯವರನ್ನ ಕುರಿತು ಆಲೋಚನೆ ಮಾಡುವಾಗ ನನಗೆ ಬಹಳ ಸಂತೋಷ ಆಗ್ತದೆ. ಅದೇ ಸಮಯದಲ್ಲಿ ಅವರು ನಮ್ಮ ಮಧ್ಯದಲ್ಲಿ ಇಲ್ಲ. ಐ ಕ್ಯಾನ್ ಸೇ ವಿ ಮಿಸ್ಡ್ ಹರ್. ನಾವು ಆಯ್ನೆಯನ್ನ ಲೋಕದ ರೀತಿಯಲ್ಲಿ ನಾವು ಮಿಸ್ ಮಾಡ್ಕೊಳ್ತೇವೆ, ಅದರ ಆತ್ಮಿಕ ರೀತಿಯಲ್ಲಿ
ಅವರ ಮಾತುಗಳು, ಅವರ ಆಲೋಚನೆಗಳು ನಮ್ಮ ಜೊತೆಯಲ್ಲಿದೆ. ದೇವರ ವಾಕ್ಯ ಹೀಗೆ ಹೇಳ್ತದೆ ಅಲ್ಲ, ಎನ್ನುಲ್ಲಾಸಿನಿ ಎಂಬುದಾಗಿ. ಆನಿ ಯಾವಾಗ್ಲೂ ಕೂಡ ದೇವರ ದೃಷ್ಟಿಯಲ್ಲಿ ಎನ್ನುಲ್ಲಾಸಿನಿ, ದೇವರಿಗೆ ಅತಿ ಪ್ರಿಯಳು. ಇದನ್ನ ಕುರಿತಾಗಿ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಸೊ ಆನಿ ಅವರನ್ನ ಆಲೋಚನೆ ಮಾಡುವಂತ ಸಮಯದಲ್ಲಿ ಕರ್ನಾಟಕ ಸಹೋದರಿಯರ ಅನ್ಯೋನ್ಯತೆಗೆ ಆನಿಯನ್ನ ಪರಿಚಯ ಮಾಡಿದ್ದು ನಮ್ಮ ಕಡಪದ ಸಹೋದರಿಯಾದಂತ ದೇವರ ಸೇವಿಕೆಯರಾದ ಮಸಿ ಅಕ್ಕ ಅವರು, ಮಸಿ ಸ್ಯಾಂಬ್ ಅವರು ಅವ್ರನ್ನ ಕರ್ಕೊಂಡ್ ಬಂದು ನಮ್ಗೆ ಪರಿಚಯ ಮಾಡಿದ್ರು. ಪರಿಚಯ ಆದ ದಿನದಿಂದ ಈವರೆಗೂ ಕೂಡ ಅನೇಕರಿಗೆ ಆನಿ ಉತ್ತಮ ಆಂಟಿ ಆಗಿದ್ರು. ಮಳವಳ್ಳಿಗೆ ಬಂದಂತ ಸಮಯದಲ್ಲಿ ಅನೇಕರಿಗೆ ಅಕ್ಕ ಆದ್ರು, ಅನೇಕರಿಗೆ ಅಮ್ಮ ಆದ್ರು. ಅವ್ರ ಎಲ್ಲರನ್ನ ಪ್ರೀತಿಯಿಂದ ಸತ್ಕರಿಸ್ತಾ ಇದ್ದಂತ ದೊಡ್ಡ ಒಂದು ಗುಣ ಆನಿಯಲ್ಲಿತ್ತು. ಆನಿಯನ್ನ ಆಲೋಚನೆ ಮಾಡುವಂತ ಸಮಯದಲ್ಲಿ ಶಿ ಇಸ್ ಹೈಲಿ ಇಂಟೆಲೆಕ್ಚುಯಲ್. ಅದೇ ಸಮಯದಲ್ಲಿ ತುಂಬಾ ಉತ್ತಮ ಇಂಗ್ಲಿಷ್ ಅನ್ನ ಹೊಂದಂತ ವ್ಯಕ್ತಿ. ನಿಮ್ಗೆ ಗೊತ್ತಿರುವ ಹಾಗೆ ಶಿ ವಾಸ್ ಡಾಕ್ಟರ್ ಆನಿ ಜೋಗ್ದಾಸ್. ಆಕೆ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ PhD ಪದವಿಯನ್ನ ಪಡೆದಂತವರಾಗಿದ್ರು. ಅತ್ಯುತ್ತಮವಾದ ಆಳವಾದ ಸತ್ಯವೇದ ಜ್ಞಾನ ಆನಿಯಲ್ಲಿತ್ತು. ಆದ್ರೆ ನಮ್ಮ ಮಳವಳ್ಳಿಗೆ ಬರ್ತಾ ಇದ್ದಂತ ಸಹೋದರಿಯರು ಬಹುತೇಕ ಆ ಹಳ್ಳಿಯ ಮೂಲದಿಂದ ಬಂದಂತವರು. ಆದ್ರೆ ಅವರ ಜೊತೆಯಲ್ಲಿ ಬಹಳ ಚಂದದಲ್ಲಿ ಅವರು ವ್ಯವಹರಿಸ್ತಾ ಇದ್ರು, ಅವರನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಮಾತ್ರವಲ್ಲದೆ ನೋಡುವಂತ ಸಮಯದಲ್ಲಿ ಆನಿಗೆ ಉತ್ತಮವಾದ ಇಂಗ್ಲಿಷ್ ಇತ್ತು. ನಮ್ಮ ಸಹೋದರಿಯರು ಹಳ್ಳಿಗಾಡಿನಿಂದ ಬಂದಂತವರಾದ್ರಿಂದ ಅವರಲ್ಲಿ ಅನೇಕ ನ್ಯೂನತೆ ಇದ್ರು. ಆದ್ರೆ ಆನಿ ಪ್ರತಿಯೊಬ್ಬರನ್ನು ಕೂಡ ತಬ್ಬಿಕೊಂಡು ಮಾತನಾಡಿಸ್ತಾ ಇದ್ರು. ಅದಷ್ಟ ಮಾತ್ರ ಅಲ್ಲ, ಅವರು ದೇವರ ವಾಕ್ಯವನ್ನ ಹಂಚಲಿಕ್ಕೆ ಹೋಗುವಾಗ ನನ್ಗೆ ಬಹಳ ಆಶ್ಚರ್ಯ. ನಾನು ಯಾವಾಗಲೂ ಪುಸ್ತಕವನ್ನ ತಕೊಂಡು ಬರೆದಂತ ನೋಟ್ಸ್ ಅನ್ನ ತಕೊಂಡು ಹೋಗ್ತಾ ಇದ್ದೆ. ಆನಿ ಕೇವಲ ಒಂದು ಸತ್ಯವೇದವನ್ನ ತಕೊಂಡು ಹೋಗ್ತಾ ಇದ್ರು. ಅನೇಕ ಪ್ರಾಯೋಗಿಕ ಇಲ್ಲಸ್ಟ್ರೇಷನ್ಸ್ ಆನಿಯ ಬಾಯಿಂದ ನಿರ್ಘಳವಾದ ರೀತಿಯಲ್ಲಿ ಬರ್ತಾ ಇತ್ತು. ಆಕೆ ಆಲೋಚನೆ ಮಾಡುವಂತ ಸಮಯದಲ್ಲಿ ಆಕೆ ಆ ಜೀವಿತದ ಅನುಭವಗಳು ಅನೇಕರಿಗೆ ಆತ್ಮೀಕವಾದ ಉತ್ತಮವಾದ ಪಾಠಗಳಾಗಿರ್ತಾ ಇತ್ತು. ಪ್ರತಿಯೊಬ್ಬರನ್ನು ಕೂಡ ಆಕೆ ಗಮನಿಸ್ತಾ ಇದ್ರು, ಪ್ರತಿಯೊಬ್ಬರ ಜೊತೆಯಲ್ಲಿ ಮಾತನಾಡ್ತಾ ಇದ್ರು. ಅನೇಕ ಸಾರಿ ಅವರು ಪುಲ್ಪಿಟ್ ಅಲ್ಲಿ ನಿಂತಾಗ ಕೆಲವು ಸಹೋದರನ ನೋಡ್ತಾ ಇದ್ರು. ಅವರ ಪರಿಚಯ ಆಗದೆ ಹೋದ್ರೆ ನಮ್ಮ ಡಾಮೆಂಟ್ರಿಗೆ ಬಂದು ಅವ್ರು ಹೇಳ್ತಾ ಇದ್ರು, ಅಕ್ಕ ಈ ಹುಡುಗಿಯನ್ನ ನಾನು ಮೀಟ್ ಮಾಡ್ಲಿಲ್ಲ ಅಲ್ಲ, ಹೊಸ ಮುಖ ಅನಿಸ್ತದೆ, ಲಾಸ್ಟ್ ಟೈಮ್ ಬಂದಿರ್ಲಿಲ್ಲ, ನಾನು ಅವ್ರನ್ನ ಸಂಧಿಸ್ಬೇಕು ಅಂತ ಹೇಳಿ ಕೋಣೆಗೆ ಹೋಗಿ ಅವರ ಜೊತೆಯಲ್ಲಿ ಕೂತು ಮಾತನಾಡ್ತಾ ಇದ್ರು. ಇದು ನನ್ಗೆ ಬಹಳ ಒಂದು ರೀತಿಯಲ್ಲಿ ಆತ್ಮಿಕ ಪಾಠ ಆಗ್ತಾ ಇತ್ತು. ಆನೆಯನ್ನ ಆಲೋಚನೆ ಮಾಡುವಾಗ ವೆರಿ ಗುಡ್ ಪ್ರೀಚರ್, ನಾಟ್ ಓನ್ಲಿ ದಟ್ ಗುಡ್ ಟ್ರಾನ್ಸ್ಲೇಟರ್. ನಾನು ಹೈದರಾಬಾದ್ಗೆ ಹೋದಂತ ಸಮಯದಲ್ಲಿ ಆಕೆ ನನಗೆ ಟ್ರಾನ್ಸ್ಲೇಟರ್ ಆಗಿರ್ತಾ ಇದ್ರು. ಆ ನಿರ್ಘಳವಾದ ರೀತಿಯಲ್ಲಿ ಉತ್ತಮ ಭಾಷಾ ಪಾಂಡಿತ್ಯ ತೆಲುಗಿನಲ್ಲಿ ಇತ್ತು. ಅವರು ಮಾತನಾಡ್ತಾ ಇದ್ರು. ಅದೇ ಸಮಯ ಬೆಸ್ಟ್ ರೈಟರ್, ನಮ್ಗೆ ಗೊತ್ತಿದೆ ಹಾರ್ವೆಸ್ಟ್ ಟೈಮ್ಸ್ ಅಲ್ಲಿ ಆನಿಯ ಲೇಖನಗಳು ಬಂದಾಗ ಅದು ಬಹಳ ಉತ್ತಮವಾದ ರೀತಿಯಲ್ಲಿ ಆತ್ಮಿಕ ಆಹಾರ ಆಗಿತ್ತು. ವೆರಿ ಗುಡ್ ಪ್ರೀಚರ್ ಅಂಡ್ ಟೀಚರ್. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಗುಡ್ ಕೌನ್ಸಿಲರ್, ಉತ್ತಮವಾದಂತ ಸಮಾಲೋಚನೆ ಅವರಲ್ಲಿ ಇತ್ತು. ಅನೇಕರಿಗೆ ಉತ್ತಮವಾದ ಆತ್ಮಿಕ ಸಮಾಲೋಚನೆ ಕೊಡ್ತಾ ಇದ್ರು. ಅನೇಕ ಸರಿ ಹೇಳ್ತಾ ಇದ್ರು, ಈ ಒಂದು ಪರಿಸ್ಥಿತಿಯಲ್ಲಿ ಒಂದು ಹೆಣ್ಣು ಮಗಳಿದ್ಲು, ಆಕೆಯನ್ನ ನಾನು ವೈಯಕ್ತಿಕವಾಗಿ ಸಂಧಿಸ್ತೆ ಅಂತ. ನಾನು ಎಷ್ಟೋ ಸರಿ ಕೇಳ್ದೆ, ನಿಮ್ಗೆ ಪರಿಚಯ ಇತ್ತು ಅವ್ರ ಮನೆಗೆ ಹೋಗ್ಲಿಕ್ಕೆ ಅಂತ. ಇಲ್ಲಕ್ಕ, ನಾನು ಕೇವಲ ಕೇಳಿಸ್ಕೊಂಡಿದ್ದೆ ಅವರ ಸಮಸ್ಯೆಯನ್ನ. ಕೇಳಿಸ್ಕೊಂಡು ಅವರ ಮನೆಗೆ ಹೋಗಿ ನಾನು ಅವರನ್ನು ಉತ್ತೇಜನ ಮಾಡಿದೆ. ಈಗ ನಮ್ಮ ಸಭೆಗೆ ಬರ್ತಾ ಇದ್ದಾರೆ. ಶಿ ಇಸ್ ಗ್ರೋಯಿಂಗ್ ಇನ್ ದ ಲಾರ್ಡ್. ದಟ್ ವಾಸ್ ದ ರಿಪ್ಲೈ ಶಿ ಯೂಸ್ ಟು ಗಿವ್ ಮಿ. ಸೊ ಹೀಗಾಗಿ ವೈಯಕ್ತಿಕವಾಗಿ ತಗೊಳ್ತಾ ಇದ್ರು. ಆನಿ ಉತ್ತಮ ಅತಿಥಿ ಸತ್ಕಾರ ಮಾಡ್ತಾ ಇದ್ರು. ಯಾಕಂದ್ರೆ ಅವರ ಮನೆಯಲ್ಲಿ ನಾನಿದ್ದೆ. ಸೊ ಅದರ ಒಂದು ಅನುಭವ ನನ್ಗೆ ಆಗಿದೆ, ಅವರ ಅತಿಥಿ ಸತ್ಕಾರದ ಅನುಭವ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೈದರಾಬಾದ್ ದೊಡ್ಡ ಪಟ್ಟಣ. ಆ ದೊಡ್ಡ ಪಟ್ಟಣದಲ್ಲಿ ಒಂದೇ ದಿನದಲ್ಲಿ 2-3 ಕೂಟಗಳನ್ನ ಬೇರೆ ಬೇರೆ ಸ್ಥಳಗಳಲ್ಲಿ ಆಯೋಜಿಸಿ ಒಂದ್ ರೀತಿ ಹೇಳುವಂತ ಸಮಯದಲ್ಲಿ ಆಕೆ ಬಹಳ ಕ್ವಿಕ್ ಆಗಿ ಮೂವ್ ಆಗ್ತಾ ಇದ್ರು, ಹಾದರಸದ ಹಾಗೆ. ನನ್ಗೆ ಆಶ್ಚರ್ಯ ಅನಿಸ್ತಾ ಇತ್ತು. ಬೆಳಿಗ್ಗೆ ಹೈದರಾಬಾದ್ ಇರ್ತಾ ಇದ್ವು, 9:30ಗೆಲ್ಲ ನಾವು ಸಿಕಂದ್ರಾಬಾದ್. ಅಲ್ಲಿಂದ ಆದ ಕೂಡ್ಲೆ ಮೀಟಿಂಗ್ ಆದ ಕೂಡ್ಲೆ ಅವ್ರು ಹೇಳ್ತಾ ಇದ್ರು, ಜಸ್ಟ್ 1 ಟೀ 2 ಬಿಸ್ಕೆಟ್ ಸಾಕು, ನಾವ್ ಇನ್ನೊಂದು ಕಡೆಗೆ ಹೋಗ್ಬೇಕು ಅಂತ. ಅಲ್ಲಿ ಪುನಃ ಮಧ್ಯಾಹ್ನ ಇನ್ನೊಂದು ಕಡೆ, ಸಾಯಂಕಾಲ ಅವರ ಮನೆಯಲ್ಲಿ ಮೀಟಿಂಗ್ಸ್. ನನ್ಗೆ ಅನ್ನಿಸ್ತಾ ಇತ್ತು ಎಷ್ಟು, ಅದ್ರಲ್ಲೂ ಕೂಡ ಬಹಳ ಜಾಗ್ರತೆ. ಹೇಳ್ತಾ ಇದ್ರು, ಹೈದರಾಬಾದ್ ನ ಹಾಟ್ ನಿಮಗ್ ಗೊತ್ತಿಲ್ಲ ಅಕ್ಕ ಅಂತ ಹೇಳಿ ನಾನು ಇಡೀ ಮುಖವನ್ನ ಆಕೆ ವೇಲಿಂದ ಸುತ್ಬಿಡ್ತಾ ಇದ್ರು, ಅಷ್ಟು ಹೀಟ್ ಇದೆ ಅಂತ ಹೇಳಿ. ಅದ್ರ ಜೊತೆಗೆ ಅತಿಥಿ ಸತ್ಕಾರ ನೋಡುವಾಗ ಹೇಳ್ತಾ ಇದ್ರು, ಜಾಸ್ತಿ ಮೊಸರು ತಿನ್ನಿ ಅಕ್ಕ, ಬಿಕಾಸ್ ಹೈದರಾಬಾದ್ ಹಾಟ್ ನಿಮಗ್ ಗೊತ್ತಿಲ್ಲ. ಸೊ ಅದನ್ನ ನೆನ್ಸ್ಕೊಳ್ಳುವಾಗ ಅವರ ಪ್ರೀತಿಯ ಒತ್ತಾಯ ಎಲ್ಲಾ ಕೆಲಸಗಳಿಗಿತ್ತು. ನಾನು ಯಾವಾಗ್ಲೂ ಹೀಗೆ ನೆನೆಸ್ತೇನೆ, ಆನಿ ಕುರಿತು 100 ವರ್ಷದಲ್ಲಿ ಮಾಡ್ಬೇಕಾದ ಕೆಲಸವನ್ನ 50 ವರ್ಷದಲ್ಲಿ ಮುಗಿಸ್ಬಿಟ್ರು ಅಂತ. ಎಷ್ಟು ಫಾಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ರು ಅನ್ನುವಾಗ ನನ್ಗೆ ಬಹಳ ಆಶ್ಚರ್ಯ ಆಗ್ತದೆ. ಮತ್ತೆ ಅವರ ಸೇವೆ ಬಹಳ ಶ್ಲಾಘನೀಯ. ವೃದ್ಧರ ಜೊತೆಯಲ್ಲಿ, ಯವನಸ್ಥರ ಜೊತೆಯಲ್ಲಿ, ಮಹಿಳೆಯರ ಜೊತೆಯಲ್ಲಿ, ಕುಟುಂಬಸ್ಥರ ಜೊತೆಯಲ್ಲಿ, ಸಂಡೇ ಸ್ಕೂಲ್ ಅಲ್ಲಿ, VBS ಅಲ್ಲಿ ಆಕೆ ಸಕಲವಿದ್ದಲ್ಲಿ ತನ್ನ ತೊಡಗಿಸ್ಕೊಂಡ್ರು.
ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದ್ ರೀತಿ ಎವರ್ ರೆಡಿ ಟಾರ್ಚ್ ಇದ್ದ ಹಾಗೆಲ್ಲ. ಕೆಲವೊಮ್ಮೆ ನಾನು ಹೋಗ್ಬೇಕಾದಂತ ಹೊರ ರಾಜ್ಯಗಳ ಮೀಟಿಂಗ್ಸ್ಗೆ ನನ್ನ ಆ ಶಾಲಾ ಕೆಲಸ ನಿಮಿತ್ತ ಹೋಗ್ಲಿಕ್ಕೆ ಆಗದೆ ಇದ್ದಾಗ ನಾನು ಆನಿನ ಕೇಳ್ತಾ ಇದ್ದೆ, ಆನಿ ಕ್ಯಾನ್ ಯು ಗೋ, ನೀನ್ ಹೋಗ್ತೀಯ, ನನ್ಗ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಆ ಕೂಡಲೇ ಆನ್ ಹೇಳ್ತಾ ಆಯ್ತಕ್ಕ ನಾನು ಹೋಗ್ತೇನೆ ಅಂತ ಹೋಗ್ತಾ ಇದ್ರು. ಅವ್ರಿಗೆ ಡಯಾಲಿಸಿಸ್ಗೆ ಒಳಗಾದಂತ ಸಮಯದಲ್ಲಿ ನನ್ಗೆ ಬಹಳ ಆಶ್ಚರ್ಯ ಅನ್ನಿಸ್ತಾ ಇತ್ತು. ಮಳವಳ್ಳಿ ಕೂಟಗಳಿಗೆ ಬರ್ತಾ ಇದ್ರು. 2 ದಿನ ಕೂಟ ಮುಗಿಸಿ 3ನೇ ದಿನ ಅಕ್ಕ ನನ್ಗೆ 5 ಗಂಟೆಗೆ ನಾನು ಡಯಾಲಿಸಿಸ್ಗೆ ಹೋಗ್ಬೇಕು. ಸೊ ಶಿಲ್ ಬಿ ಈವ್ನಿಂಗ್ ಕೂಟ ಮುಗಿಸಿ ಆಕೆ ನೈಟ್ ಟ್ರಾವೆಲ್ ಮಾಡಿ ಹೈದರಾಬಾದ್ ತಲುಪಿ ಸಾಯಂಕಾಲ ಡಯಾಲಿಸಿಸ್ ಹೋಗ್ತಾ ಇದ್ರು. ಆಕೆಯ ಡೆಡಿಕೇಶನ್ ಅಲ್ಲ, ಪ್ರೀತಿಯ ಒತ್ತಾಯ ಅದು ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಾಗ ಐ ವಾಸ್ ರಿಯಲಿ ಪ್ರೈಸ್ ದ ಲಾರ್ಡ್ ಫಾರ್ ಹರ್ ಲೈಫ್. ಆಕೆಯ ಜೀವಿತಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಸ್ವಾಮಿ ಆನಿ ಕುರಿತು ಏನ್ ಹೇಳ್ಬೋದು ಅನ್ನುವಾಗ ಒಂದೇ ಮಾತು, ವೆಲ್ ಡನ್. ಸೊ ಬಲಾನಂಬಿಗಸ್ತಳಾದ ಒಳ್ಳೆ ಆಳು, ದಣಿಯ ಸೌಭಾಗ್ಯದಲ್ಲಿ ಸೇರುವಿ ಅಂತ ಸ್ವಾಮಿ ಹೇಳಿದ್ರೆ, ಆನಿಯ ರಿಪ್ಲೈ ಏನಾಗಿರ್ಬೋದು ಅಂತ ನಾನು ಹೀಗೆ ನೆನೆಸ್ತೇನೆ, ಶ್ರೇಷ್ಠ ಹೋರಾಟವನ್ನ ಮಾಡಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾದುಕೊಂಡಿದ್ದೇನೆ, ಈಗ ನನಗೆ ಜಯಮಾಲ ಸಿದ್ಧವಾಗಿದೆ ಅಂತ. ಹಾಗಾದ್ರೆ ಆನಿಯ ಕುರಿತು ನಾವೇನ್ ಹೇಳ್ಬೋದು ಅನ್ನುವಾಗ ಕೊಲೊಸ್ಸೆ 3ನೇ ಅಧ್ಯಾಯದಲ್ಲಿರುವ ಒಂದು ಮಾತು ನನ್ಗೆ ಬಹಳ ಇಷ್ಟ. ಅದು ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿ ಇಡಲ್ಪಟ್ಟಿದೆ. ಅದರ ಜೊತೆಗೆ ನಾ ಹೀಗೆ ಹೇಳುವಂತ ಬರೋಣ, ನಮಗೆ ಜೀವವಾಗಿರುವ ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಆದ್ರೆ ಈಗ ನಾವೇನ್ ಹೇಳ್ಬೋದು ಸ್ವಾಮಿಗೆ, ದೇವ್ರೆ ಥ್ಯಾಂಕ್ ಯು ಲಾರ್ಡ್, ಕರ್ತನೆ ನಾವು ನಿನ್ಗೆ ವಂದನೆ ಹೇಳ್ತೇವೆ. ಥ್ಯಾಂಕ್ ಯು ಲಾರ್ಡ್ ಫಾರ್ ಆನಿಸ್ ಲೈಫ್, ಥ್ಯಾಂಕ್ ಯು ಲಾರ್ಡ್ ಫಾರ್ ಆನಿ. ಸೊ 15 ವರ್ಷಕ್ಕಿಂತ ಹೆಚ್ಚಿನದಾಗಿ ಒಂದು ವೇಳೆ ಅಕ್ಟೋಬರ್ ನಲ್ಲಿ ಇಲ್ಲದಿದ್ರೆ ನಮ್ಗೆ ಮೇ ನಲ್ಲಿ ಆನಿ ದೇವರ ವಾಕ್ಯವನ್ನು ಬೋಧಿಸ್ಲಿಕ್ಕೆ ಯಾವಾಗ್ಲೂ ಸಿದ್ಧರಾಗ್ತಾ ಇದೆ. ಇದು ನನ್ಗೆ ಹೇಳುವಂಥದ್ದು, ಕರ್ತನಿಗೆ ನಾವು ಸದಾ ಸಿದ್ಧರಾಗಿರ್ಬೇಕು. ಒಂದು ಪ್ರಾಮುಖ್ಯವಾದ ಸಂಗತಿಯನ್ನ ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ. ನಾನು ಏಪ್ರಿಲ್ ತಿಂಗಳಲ್ಲಿ ಆನಿಗೆ ಫೋನ್ ಮಾಡಿದೆ. ಆನಿ 2-3 ದಿನ ಫೋನ್ ಎತ್ತಲಿಲ್ಲ. ಅದಾದ ನಂತರ ಜೋಬ್ದಾಸ್ ಅವರು, ಬ್ರದರ್ ಜೋಬ್ದಾಸ್ ನನ್ನ ಜೊತೆಯಲ್ಲಿ ಮಾತನಾಡಿದ್ರು, ಆಂಟಿ ಆನಿ ಫೋನ್ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಆದ್ರೆ 2-3 ದಿನ ನಂತರ ಆನಿ ನನ್ನ ಜೊತೆಯಲ್ಲಿ more than 40 minutes ಸೊ ಆಕೆ ನನ್ನ ಜೊತೆಯಲ್ಲಿ ಮಾತನಾಡ್ತಾ ಅನೇಕ ಸಂಗತಿಗಳನ್ನ ನಾವಿಬ್ರು ಹಂಚಿಕೊಂಡ ನಂತರ ನಾನು ನಿಮ್ಗೆ ಗೊತ್ತಿರುವ ಹಾಗೆ ನಾನು ಕೋವಿಡ್ಗೆ ಒಳಗಾಗಿ ಆಸ್ಪತ್ರೆಗೆ ದಾಖಲಾದೆ. ಆಮೇಲೆ 3ನೇ ತಾರೀಕು ಬಂದಂತ ಒಂದು ನ್ಯೂಸ್ ನಮ್ಮ ಹೈದರಾಬಾದ್ನ ಸುಭಾಷಿಣಿ ಆಂಟಿಯಿಂದ, ಆನಿ ಪ್ರಮೋಟೆಡ್ ಟು ಗ್ಲೋರಿ. ಎಷ್ಟು ಚಂದ ಅಲ್ಲ ಪದ, ಆನಿ ಪ್ರಮೋಟೆಡ್ ಟು ಗ್ಲೋರಿ. ಹಾಗಾದ್ರೆ ಪ್ರತಿಯೊಬ್ಬ ವಿಶ್ವಾಸಿಗೆ ಮರಣ ಅದು ಒಂದು ಪ್ರಮೋಷನ್, ದೇವರನ್ನ ಮುಖಾಮುಖಿಯಾಗಿ ನೋಡ್ಲಿಕ್ಕೆ, ಕರ್ತನ ಸನ್ನಿಧಿಯಲ್ಲಿ ಇರ್ಲಿಕ್ಕೆ. ಹಾಗಾದ್ರೆ ನನ್ನ ಪ್ರಿಯ ಸಹೋದರಿಯರೇ, ಆನಿಯ ಜೀವಿತಕ್ಕೆ ನಾವು ಒಟ್ಟಾಗಿ ಹೇಳೋಣ, ಥ್ಯಾಂಕ್ ಯು ಲಾರ್ಡ್. ಆಕೆಯ ಜೀವಿತಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಹೇಳೋಣ. ಕರ್ತನಿಗೆ ಮಹಿಮೆ ಉಂಟಾಗಿದೆ. ನಾವು ಕೂಡ ಕರ್ತನಿಗೆ ನಮ್ಮ ಜೀವಿತದಲ್ಲಿ ಮಹಿಮೆಯನ್ನು ಸಲ್ಲಿಸ್ತಾ ಬರೋಣ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಬಿ. ಈ ಒಂದು ಆನಿಯ ಒಂದು ಜರ್ನಿಯನ್ನು ನೀವು ತಿಳಿಸುತ್ತಾ ಮಗಳಿಗೆ ದೇವರಿಗೆ ಸ್ತೋತ್ರ ಸಲ್ಲಿಸುವ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಕರ್ತನ ಹೆಸರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾವೆಲ್ಲರೂ ಸೇರಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಈಗ ಒಂದು ಹಾಡು ಚಿಯೋನ್ ಸಭೆ ಚಾಮರಾಜನಗರ ಸಹೋದರಿಯರಿಂದ. ಕರ್ತನ ಕೇಳಿಸ್ತಾ ಇದೆಯಾ? ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಇದೊಂದು ಸದಾವಕಾಶವನ್ನು ನಮಗೆ ಕೊಟ್ಟಿರುತ್ತಾರೆ. ಝೂಮ್ ಮುಖಾಂತರ ಆಡಲು ಕುಟುಂಬವಾಗಿ ನಾವು ಸೇರಿ ಆತನನ್ನು ಘನಪಡಿಸಲು ನಾವು ಸಂಗೀತಗಳಲ್ಲಿ 459ನೇ ಸಂಗೀತವನ್ನು ಆಡಲು ಇಚ್ಛಿಸುತ್ತೇವೆ. 459. ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ. ಮಿತಿ ಇಲ್ಲದ ದೇವಸುತನು ರಕ್ಷಕನಾಗಿ ಶ್ರುತಿಯವರೆಲ್ಲರಿಗೆ ಗತಿಯುಂಟು ಮಾಡಿದ್ದು, ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ
ಕರ್ತನ ದೇಸು ಅತಿಶಯ ವರವಲ್ಲವೇ. ನರಕುಲದವರೆಲ್ಲರೂ ಪಾಪದಿಂದ ನರಕ ಪತ್ರಾರದರು, ಪಾಪದಿಂದ ನರಕ ಪತ್ರಾರದರು, ಪಾಪದಿಂದ ನರಕ ಪತ್ರಾರದರು. ವರ ಮುಕ್ತಿ ಮಾರ್ಗವನರಿಯದ ಎಲೆಯಲು ಕರುಣೆಯ ದೇಸುವು ಕೊರೆಯ ಬಲಿಯಾದದು. ಅತಿಶಯ ವರವಲ್ಲವೇ ಕರ್ತನ ದೇಸು ಅತಿಶಯ ವರವಲ್ಲವೇ. ಕರ್ತನ ದೇಸು ಅತಿಶಯ ವರವಲ್ಲವೇ. ಕರ್ತನ ದೇಸು ಅತಿಶಯ ವರವಲ್ಲವೇ. ತೋರುವ ಕಿಲ ವಸ್ತುವು ಆಕಾಶದ ತಾರೆ ಚಂದ್ರನು ಸೂರ್ಯನು, ಆಕಾಶದ ತಾರೆ ಚಂದ್ರನು ಸೂರ್ಯನು, ಆಕಾಶದ ತಾರೆ ಚಂದ್ರನು ಸೂರ್ಯನು. ಮೂರು ಲೋಕದೊಡೆಯ ಸಾರ ಸೃಷ್ಟಿಗಳೆಲ್ಲ ಈ ರಕ್ಷಕನಿಗೆ ಸರಿಯಾರವು ಇದು ಸತ್ಯ. ಅತಿಶಯ ವರವಲ್ಲವೇ ಕರ್ತನ ದೇಸು ಅತಿಶಯ ವರವಲ್ಲವೇ. ಕರ್ತನ ದೇಸು ಅತಿಶಯ ವರವಲ್ಲವೇ. ಕರ್ತನ ದೇಸು ಅತಿಶಯ ವರವಲ್ಲವೇ. ಉತ್ತಮ ಭಾಗ್ಯಗಳ ಹೊಂದುವುದಕ್ಕೆ ತಾವುದರು ಸಿಕ್ಕವು, ಹೊಂದುವುದಕ್ಕೆ ತಾವುದರು ಸಿಕ್ಕವು, ಹೊಂದುವುದಕ್ಕೆ ತಾವುದರು ಸಿಕ್ಕವು. ನಿತ್ಯ ಜೀವಕ್ಕಾಗಿ ರಕ್ತ ಕ್ರಯವ ಕೊಟ್ಟು ಭಕ್ತರ ಬಾಳಿಸಲು ತನವಾದದು. ಅತಿಶಯ ವರವಲ್ಲವೇ ಕರ್ತನ ದೇಸು ಅತಿ ಮುಂದೆ ಹೋಗೋಣ ನಾವು. ಹನ ಓಕೆ, ಹಾಡನ್ನು ಹಾಡಿದಂತಹ ಚಾಮರಾಜನಗರ ಸಹೋದರಿಯರನ್ನು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸ್ತೇನೆ. ಏನೋ ಒಂದು ಇದ್ರ ಮೂಲಕ ಏನೋ ತೊಂದರೆಗಳಾಗಿರುವುದರಿಂದ ತಾಂತ್ರಿಕ ತೊಂದರೆ ಆಗಿದೆ ಅಂತ ಕಾಣುತ್ತೆ. ಆದಾಗ್ಯೂ ಅವರನ್ನು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸುವಳಾಗಿದ್ದೇನೆ. ಈಗ ಸಂದೇಶವನ್ನು ನೀಡುವಂತಹ ಸಂದೇಶಿಕೆಯರ ಕಿರು ಪರಿಚಯವನ್ನು ಮಾಡಿಕೊಡಲಿದ್ದಾರೆ ಮೇಬಲ್ ಸಿಂಗ್ ಕೊಳ್ಳೇಗಾಲ. ಕರ್ತನಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಕರ್ತನು ತಾನೇ ತನ್ನ ಮಹಾಕೃಪೆಯಿಂದ ಸಹೋದರಿಯಾದಂತ ಎಲಿಜಬೆತ್ ಶೆಟ್ಟಿ ಅವರನ್ನ ನಮಗೆ ಸಂದೇಶಕರಾಗಿ ಒದಗಿಸಿದ್ದಾರೆ. ಇವರ ಪರಿಚಯ ನನಗೆ ಇಲ್ಲ, ಆದ್ರೂ ಕೂಡ ನನ್ನ ಸ್ಫೂರ್ತಿ ದೇವದತ್ತ ಅವರ ಮುಖಾಂತರವಾಗಿ ಇವರ ಒಂದು ಪರಿಚಯ ನನಗೆ ಆಗಿದೆ. ಮಾತ್ರವಲ್ಲದೆ ನಾವಿಬ್ರು ಕೂಡ ಅನೇಕ ಸಾರಿ ದೂರವಾಣಿಯಲ್ಲಿ ಮಾತನಾಡಿದ್ದೇವೆ. ಹಾಗಾಗಿ ಸಹೋದರಿಯನ್ನ ಈ ದಿನ ನಿಮ್ಗೆ ಪರಿಚಯ ಮಾಡ್ಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಸಹೋದರಿ ಎಲಿಜಬೆತ್ ಶೆಟ್ಟಿ ಅವರು ಬೈಬಲ್ ಸ್ಟಡಿ ಫೆಲೋಶಿಪ್ ಅಲ್ಲಿ ಬೋಧಕಿಯಾಗಿ ಕಳೆದ 10 ವರ್ಷಗಳಿಂದ ಸೇವಾ ನಿರತರಾಗಿದ್ದಾರೆ. ಹಾಗೂ 10 ವರ್ಷಗಳಿಂದ ಬೆಥೆಸ್ದಾ ಸಭೆ, ಇಂಗ್ಲಿಷ್ ಸಭೆ, ಅದು ಬೆಂಗಳೂರಿನ ಬೆಥೆಸ್ದಾ ಸಭೆಯ ಸದಸ್ಯರಾಗಿ ತಮ್ಮ ಅನ್ಯೋನ್ಯತೆಯನ್ನ ಕಾಪಾಡಿಕೊಂಡಿದ್ದಾರೆ. ಇವರಿಗೆ 2 ಗಂಡು ಮಕ್ಕಳಿದ್ದಾರೆ. ಒಬ್ಬನು ಹೊರ ದೇಶದಲ್ಲಿ ಮತ್ತೆ ಇನ್ನೊಬ್ಬನು ಅವರ ಜೊತೆಯಲ್ಲಿ ಈ ನಮ್ಮ ಸ್ವದೇಶದಲ್ಲಿ ಇದ್ದಾನೆ. ಸಹೋದರಿಗೆ ಉತ್ತಮ ಕನ್ನಡ ಭಾಷೆ ಹಾಗೂ ಅನೇಕ ಭಾಷೆಗಳ ಪಾಂಡಿತ್ಯ ಅವರಿಗೆ ಇದೆ. ತಂದೆ ತಾಯಿಗಳು ಮೂಲ ಕೇರಳದವರು, ಅವರು ಮದುವೆ ಆಗಿದ್ದು ಹೀಗಾಗಿ ಕನ್ನಡದ ಪಾಂಡಿತ್ಯ ಅವರಲ್ಲಿ ಹೆಚ್ಚಿನದಾಗಿ ಇದೆ. ಮಾತ್ರವಲ್ಲದೆ ಅವರೇ ಹೇಳಿದ ಹಾಗೆ ನಾನು ಮಾತನಾಡುವಾಗ ನನ್ನ ಪರಿಚಯವನ್ನ ಇನ್ನಷ್ಟು ಮಾಡಿಕೊಳ್ತೇನೆ ಎಂಬುದಾಗಿ ಹೇಳಿರುವುದರಿಂದ ನಾನು ಹೆಚ್ಚಿನ ಸಮಯವನ್ನ ಸಹೋದರಿಗೆ ಬಿಟ್ಟು ಕೊಡ್ತೇನೆ. ಅವರು ಮಾತನಾಡ್ತಾ ಬಂದ ಹಾಗೆ ನಮ್ಗೆ ಅವರ ಹೆಚ್ಚಿನ ಪರಿಚಯ ಆಗ್ತದೆ. ಆದ್ರೆ ಈ ದಿನ ಅವರು ನಮ್ಮ ಜೊತೆಯಲ್ಲಿ ಇರುವುದಕ್ಕಾಗಿ ಕರ್ತನಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಹಾಗೂ ಅವರನ್ನ ಪ್ರಾರ್ಥನೆಯಲ್ಲಿ ನೆನಪು ಮಾಡ್ತಾ ಬಂತ ಎಲ್ಲರಿಗೂ ಕೂಡ ಕರ್ತನ ಹೆಸರಲ್ಲಿ ವಂದನೆಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ಪರಿಚಯ ಮಾಡಿಕೊಟ್ಟಂತ ಮೇಬಲ್ ಸಿಂಗ್ಗೆ ನಾನು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನು ಸಲ್ಲಿಸುವಳಾಗಿರ್ತೇನೆ. ಈಗ ಮುಂದೆ ನಾವು ವಾಕ್ಯ ಭಾಗಕ್ಕೆ ಹೋಗ್ಬೇಕಾಗಿದೆ.
ಈ ವಾಕ್ಯವನ್ನು ನೀಡುವಂತಹ ಸಹೋದರಿಯನ್ನು ಕ್ರಿಸ್ತನ ಕೈಗೆ ಒಪ್ಪಿಸಿಕೊಡೋಣ. ಹಾಗೂ ಅದೇ ಸಮಯದಲ್ಲಿ ನಮ್ಮ ಕನ್ನಡಕ್ಕೆ ಭಾಷಾಂತರ ಮಾಡುವಂತಹ ಸುಭಾಷಿಣಿ ಅಕ್ಕ ಅವರನ್ನು ಕೂಡ ನಾವು ಕ್ರಿಸ್ತನ ಕೈಗೆ ಒಪ್ಪಿಸಿಕೊಡುವ ಹಾಗೆ ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಬೇಕಾಗಿ ಸಹೋದರಿ ಮೇರಿ ಹೆನ್ರಿ ಕಾಮ್ರಗೇರೆ ಅವರನ್ನು ಕೇಳಿಕೊಳ್ಳುತ್ತೇನೆ. ಈ ಕೊಟ್ಟದ ಆಶೀರ್ವಾದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸೋಣ. ಮಹಾಪರಿಶುದ್ಧನಾದ ಸ್ವರ್ಗೀಯ ತಂದೆಯಾದ ದೇವರೇ, ಈ ಸಂಜೆಯ ವೇಳೆಗಾಗಿ ನಾವು ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವಪ್ಪ ಕರ್ತನೆ. ಸ್ವಾಮಿ, ಈ ಸಮಯದಲ್ಲಿ ಕರ್ತನೆ ಅನೇಕ ಸ್ತ್ರೀಯರಾಗಿ ಕೂಡಿಕೊಂಡು ಕರ್ತನೆ ನಿನ್ನ ವಾಕ್ಯವನ್ನು ಕಲಿಯುವಂತ ಒಂದು ಭಾಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ಕೊರೋನಾ ರೋಗದಿಂದ ಕರ್ತನೆ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಕರ್ತನೆ ಅನೇಕ ಸ್ತ್ರೀಯರಾಗಿ ಕೂಡಿಕೊಂಡು ನಿನ್ನ ವಾಕ್ಯವನ್ನು ಕೇಳುವಂತ ಒಂದು ಭಾಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ ಕರ್ತನೆ. ಸ್ವಾಮಿ, ಎಷ್ಟೋ ಜನರು ಈ ಲೋಕಯಾತ್ರೆಯನ್ನು ತೀರಿಸಿ ಹೋಗಿದ್ದಾರೆ. ಅನೇಕರು ಕಾಯಿಲೆ ಕಷ್ಟದಲ್ಲಿ ಇನ್ನೂ ನರಳುತ್ತಾ ಇದ್ದಾರಪ್ಪ. ನಮ್ಮನ್ನಾದ್ರೂ ನಿನ್ನ ಮಹಾಕೃಪೆಯಿಂದಲೂ ಕರುಣೆಯಿಂದಲೂ ಇನ್ನೂ ಜೀವಿತರ ಲೋಕದಲ್ಲಿ ಉಳಿಯ ಮಾಡಿ ನಿನ್ನನ್ನು ಸ್ತುತಿಸಿ ಆರಾಧಿಸಿ ಕೊಂಡಾಡ್ಲಿಕ್ಕಾಗುವಂತ ಒಂದು ಭಾಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ ಕರ್ತನೆ. ಸ್ವಾಮಿ, ಮುಂದೆ ನಡೆಯುವಂತ ಕೂಟವನ್ನು ನಿನ್ನ ಕೈಗೆ ಒಪ್ಪಿಸ್ತೇವಪ್ಪ ಕರ್ತನೆ. ಎಲಿಜಬೆತ್ ಶೆಟ್ಟಿ ಅವರನ್ನು ಕೂಡ ನಿನ್ನ ಆಶೀರ್ವದಿಸಿ ಕರ್ತನೆ. ಅವ್ರು ಮಾಡುವಂತ ವಾಕ್ಯ, ಅವ್ರು ಹೇಳುವಂತ ವಾಕ್ಯ ಅದು ನಿನ್ನ ಆತ್ಮನಿಂದ ತುಂಬಿಸಲ್ಪಡ್ಲಿಕ್ಕಾಗುವಂತೆ ಕೃಪೆ ದಯಪಾಲಿಸು ಕರ್ತನೆ. ಹಾಗೆ ಭಾಷಾಂತರ ಮಾಡ್ಲಿಕ್ಕಿರುವಂತ ಬೇಬಕ ಅವರನ್ನು ಕೂಡ ನೀನು ಕರುಣಿಸಪ್ಪ ಸ್ವಾಮಿ. ಅವ್ರಿಗೆ ಬೇಕಾದ ಆರೋಗ್ಯ, ಬಲ, ಜ್ಞಾನವನ್ನು ಕೊಟ್ಟು ನಡೆಸು ಕರ್ತನೆ. ಈ ಕೂಟವನ್ನು ಏರ್ಪಾಡು ಮಾಡಿದಂತ ಎಲ್ಲ ನಿನ್ನ ಮಕ್ಕಳನ್ನು ಕೂಡ ನಿನ್ನ ಕೈಗೆ ಒಪ್ಪಿಸ್ತೇವಪ್ಪ ಕರ್ತನೆ. ಇಷ್ಟು ವಿಶೇಷವಾದ ರೀತಿಯಲ್ಲಿ ಕರ್ತನೆ ಮನೆಯಲ್ಲಿ ಕುಳಿತುಕೊಂಡು ಸ್ತ್ರೀಯರು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂತ ಒಂದು ಸೌಭಾಗ್ಯವನ್ನು ನಮ್ಮೆಲ್ಲರಿಗೂ ನೀನು ಕೊಟ್ಟು ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಮತ್ತು ವಿಶೇಷವಾಗಿ ಆನಿಯವರನ್ನು ಕೂಡ ನಾವು ಜ್ಞಾಪಕ ಮಾಡಿ ಸ್ತೋತ್ರ ಸಲ್ಲಿಸ್ತೇವಪ್ಪ ಕರ್ತನೆ. ಸ್ವಾಮಿ, ಅವರ ಜೀವಿತಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವಪ್ಪ ಕರ್ತನೆ. ಅವ್ರು ಮಾಡಿದಂತ ಸೇವೆಗಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ ಕರ್ತನೆ. ಸ್ವಾಮಿ, ಹೀಗೆ ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ಯವನಸ್ಥರು ಕರ್ತನೆ ನಿನ್ನ ಸೇವೆಗಾಗಿ ಪ್ರತಿಷ್ಠಿಸಲ್ಪಡ್ಲಿಕ್ಕಾಗುವಂತೆ ನಿನ್ನ ಕೃಪೆ ದಯಪಾಲಿಸು ಕರ್ತನೆ. ಸ್ವಾಮಿ, ಈ ಒಂದು ಕೂಟವನ್ನು ನಿನ್ನ ಕೈಗೆ ಒಪ್ಪಿಸ್ತೇವೆ. ನಿನ್ನ ಈ ಕೂಟವು ಆದಿಯಿಂದ ಅಂತ್ಯದವರೆಗೂ ನೀನು ಆಶೀರ್ವದಿಸಿ ನಡೆಸಿ ಪ್ರತಿಯೊಬ್ಬರಿಗೂ ಮಹಿಮೆ ಹೊಂದಬೇಕಾಗಿ ನಮ್ಮ ಒಡೆಯನು ರಕ್ಷಕನಾದಂತ ಯೇಸು ಕ್ರಿಸ್ತನ ಒಂದೇ ಹೆಸರು ಬೇಡ್ಕೊಳ್ತೇನೆ ಸ್ವಾಮಿ. ಆಮೇನ್. ಆಮೇನ್. ಪ್ರಾರ್ಥನೆ ಮಾಡಿದಂತಹ ಮೇರಿ ಸಿಂಗ್ ಅವರನ್ನು ಕರ್ತನ ಹೆಸರಿನಲ್ಲಿ ವಂದಿಸ್ತೇನೆ. ಈಗ ನಾವು ವಾಕ್ಯ ಸಂದೇಶಕ್ಕೆ ಹೋಗಬೇಕಾಗಿದೆ. ಹೋಗುವ ಮೊದಲು ಇಲ್ಲಿ ಯಾವುದೇ ತಾಂತ್ರಿಕ ದೋಷಗಳಾಗದ ರೀತಿಯಲ್ಲಿ ನಾವು 2 ನಿಮಿಷಗಳು ಎಲ್ಲನ್ನು ಸರಿಪಡಿಸ್ಕೊಳ್ಬೇಕಾಗಿದೆ. ಅದರಿಂದ 2 ನಿಮಿಷಗಳನ್ನು ವ್ಯರ್ಥ ಮಾಡದೆ ತಮ್ಮ ತಲೆಗಳನ್ನು ಬಾಗಿಸಿ ಸಂದೇಶಕಿಯರನ್ನು ಹಾಗೂ ಭಾಷಾಂತರ ಮಾಡುವಂತಹ ಅಕ್ಕನವರನ್ನು ಕರ್ತನ ಕೈಗೆ ಒಪ್ಪಿಸಿಕೊಡುವ 2 ನಿಮಿಷಗಳು. Anna, mute, please. Unmute. Sister Elizabeth, please unmute. Okay. Subhashini auntie. ಬೇಬಕ ಅನ್ಮ್ಯೂಟ್ ಮಾಡ್ಕೊಳ್ಳಿ. Am I ready to? ಓಕೆ. ಈಗ ದೇವರ ವಾಕ್ಯ ಸಂದೇಶಕ್ಕೆ ಹೋಗುವ. ಈಗ ನಾವು ವಾಕ್ಯ ಸಂದೇಶಕ್ಕಾಗಿ ಎಲಿಜಬೆತ್ ಶೆಟ್ಟಿ ಅವರಿಗೆ ನಾವು ಈ ಕಾರ್ಯಕ್ರಮವನ್ನು ಒಪ್ಪಿಸಿಕೊಡೋಣ. Greetings to you all in the name of our Lord and Savior Jesus Christ. ನಮ್ಮ ಒಡೆಯನು ರಕ್ಷಕನು ಆಗಿರುವಂತ ಯೇಸು ಸ್ವಾಮಿಯ ಪರಿಶುದ್ಧ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಾನು ವಂದನೆಯನ್ನು ತಿಳಿಸುವಳಾಗಿದ್ದೇನೆ. I want to first thank God for giving me this opportunity to share His word. ಆತನ ವಾಕ್ಯವನ್ನ ಹಂಚಿಕೊಳ್ಳುವಂತೆ ದೇವರು ಕೊಟ್ಟಂತ ಈ ಅವಕಾಶಕ್ಕಾಗಿ ನಾನು ಆತನಿಗೆ ಕೃತಜ್ಞತೆ ಸಲ್ಲಿಸುವಳಾಗಿದ್ದೇನೆ. And thank you, Sister Mabel, for asking me to share it. I am not confident. I have never spoken to such a congregation, but it's my privilege to share God's word. ಇಂಥ ಒಂದು ಗುಂಪಿಗೆ ದೇವರ ವಾಕ್ಯವನ್ನ ನಾನು ಹಿಂದೆ ಎಂದಿಗೂ ಕೂಡ ಹಂಚಿಕೊಂಡಿರ್ಲಿಲ್ಲ. ಆದರೆ ಈ ಒಂದು ಕರ್ತನಿಂದ ಕೊಟ್ಟಂತ ಅವಕಾಶ, ಇದಕ್ಕೋಸ್ಕರವಾಗಿ ನಾನು ಸಹೋದರಿ ಮೇಬಲ್ ಅವರನ್ನು ಕೂಡ ವಂದಿಸುವಳಾಗಿದ್ದೇನೆ.
And thank you all the dear sisters for praying for me. Sister Mabel told me that all of you are praying for me. So thank you very much, sisters. ಮೇಬಲ್ಸ್ ಆಂಟಿ ಅವರು ಹೇಳಿದ್ರು, ಇವೆಲ್ಲರೂ ಕೂಡ ಎಲಿಜಬೆತ್ ಸಹೋದರಿ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಎಂಬುದಾಗಿ ಹೇಳಿ, ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ನನಗೋಸ್ಕರ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಕೃತಜ್ಞತೆ ತಿಳಿಸುವಳಾಗಿದ್ದೇನೆ. What I speak today is not something new. ನಾನು ಈ ದಿವಸ ನಿಮ್ಮೊಡನೆ ಹಂಚಿಕೊಳ್ಳಿಕ್ಕಿರುವಂತ ವಿಷಯ ಹೊಸದೇನಲ್ಲ. It is a reminder and an attitude that we should always have. ಇದು ನಮಗೆ ಒಂದು ನೆನಪು ಮಾಡಿ ಕೊಡುವಂತದ್ದಾಗಿದೆ. ಮಾತ್ರವಲ್ಲದೆ ನಮ್ಮ ಮನೋಭಾವ ಏನಾಗಿರ್ಬೇಕು ಎಂಬುದನ್ನು ಕೂಡ ನಮಗೆ ತಿಳಿಸುವಂತ ಸಂಗತಿಯಾಗಿದೆ. In that brochure that Auntie sent out on that for this particular meeting, she had written 3 things: pray and participate. ಆಂಟಿ ನನಗೆ ಕಳಿಸಿಕೊಟ್ಟಂತ ಬ್ರೋಷರ್ ನಲ್ಲಿ 3 ವಿಷಯಗಳಿದ್ದವು. ಮೊದಲನೇದಾಗಿ ಪ್ರಾರ್ಥನೆ ಮಾಡ್ರಿ ಮತ್ತು ಭಾಗವಹಿಸಿರಿ ಎಂಬುದಾಗಿ ಹೇಳಿ. And there was one more word, one more thing you had to do. Do you know what that was? ಮತ್ತೊಂದು ವಿಷಯ ನೀವು ಮಾಡಬೇಕಾಗಿದೆ, 3ನೇದು. ಅದೇನೆಂಬುದಾಗಿ ನಿಮ್ಗೆ ಗೊತ್ತುಂಟಾ? Encourage others. ಬೇರೆಯವರನ್ನು ಕೂಡ ನೀವು ಪ್ರೋತ್ಸಾಹಿಸಿರಿ ಎಂಬುದಾಗಿ ಹೇಳಿ. ಪ್ರಾರ್ಥಿಸಿರಿ, ಭಾಗವಹಿಸಿರಿ ಮತ್ತು ಇತರರನ್ನು ಪ್ರೋತ್ಸಾಹಿಸಿರಿ. So when I had asked Auntie Mabel, what should I speak on? She said, let the Holy Spirit lead you. And I was so thrilled to see that the Lord had led me to choose the word encourage. ನಾನು ಆಂಟಿಯವರನ್ನ ಕೇಳಿದೆ ಯಾವ ವಿಷಯವಾಗಿ ಮಾತನಾಡಬೇಕು ಎಂಬುದಾಗಿ ಹೇಳಿ. ಆಗ ಅವರು ನನಗೆ ಹೇಳಿದ್ರು, ದೇವರಾತ್ಮನು ನಿಮ್ಮನ್ನು ಹೇಗೆ ನಡೆಸುತ್ತಾರೋ ಅದಕ್ಕನುಸಾರವಾದಂತ ವಿಷಯವನ್ನ ನೀವು ಆರಿಸಿಕೊಳ್ಳ್ರಿ ಎಂಬುದಾಗಿ ಹೇಳಿ. ಹಾಗಾಗಿ ಅದು ನನ್ನನ್ನು ಬಹಳವಾಗಿ ಸಂತೋಷ ಪಡಿಸುವಂತ ಸಂಗತಿಯಾಗಿದೆ. So who needs encouragement? Just look around on your... ನಾನು ಈಗ ಹೇಳುವಂತದ್ದು ಪ್ರೋತ್ಸಾಹ ಪಡಿಸುವುದು ಎಂಬುದಾಗಿ ಹೇಳಿ. ಯಾರಿಗೆ ಪ್ರೋತ್ಸಾಹದ ಅಗತ್ಯವಿದೆ? So look into your screen, look around your house if you have people, who do you see around you? ನೀವು ನಿಮ್ಮ ಸುತ್ತಲೂ ನಿಮ್ಮ ಮನೆಯಲ್ಲಿ ನೋಡುವುದಾದ್ರೆ ನೀವು ಯಾರನ್ನ ಅಲ್ಲಿ ಕಾಣುವವರಾಗಿದ್ದೀರಿ? Do you see all of them are breathing? Everybody is alive? ಎಲ್ರೂ ಜೀವ ಸಹಿತ ಇದ್ದೀರಾ? ಎಲ್ರೂ ಉಸಿರಾಡ್ತಾ ಇದ್ದೀರಾ? Then every breathing person needs encouragement. ಉಸಿರಾಡುವಂತ ಪ್ರತಿಯೊಬ್ಬ ವ್ಯಕ್ತಿಗೆ ಕೂಡ ಪ್ರೋತ್ಸಾಹದ ಅಗತ್ಯವಿದೆ. So in 1 Thessalonians chapter 4 verse 18 and 5 verse 11, there is a common phrase in these 2 verses. And it says, therefore encourage one another. 1 Thessalonians 4:18 and 5:11. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ, ಆದ್ದರಿಂದ ನೀವು ಈಗ ಮಾಡುತ್ತಿರುವ ಪ್ರಕಾರವೇ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸುತ್ತಾ ಇರ್ರಿ. This meeting was called only to encourage and build our faith. ಈ ಒಂದು ಕೂಟಗಳು ಏಕೆ ಏರ್ಪಡಿಸಲ್ಪಟ್ಟಿವೆ ಎಂಬುದಾಗಿ ಹೇಳಿದರೆ ಒಬ್ಬರನ್ನೊಬ್ಬರು ನಾವು ಪ್ರೋತ್ಸಾಹಿಸುವವರಾಗುವಂತೆ ಮತ್ತು ಭಕ್ತಿಯಲ್ಲಿ ದೃಢಪಡಿಸುವಂತೆ ಈ ಕೂಟಗಳು ನಿಯೋಜಿಸಲ್ಪಟ್ಟಿವೆ. What does encourage mean? Encourage means to make somebody strong, strengthen that person, and to hold that person. ನಾನು ಪ್ರೋತ್ಸಾಹ ಪಡಿಸುವುದು ಎಂಬುದಾಗಿ ಹೇಳಿದ್ರೆ ನಾನು ಮತ್ತೊಬ್ಬರನ್ನು ಯಾವ ರೀತಿ ಉತ್ತೇಜನಗೊಳಿಸ್ತೇನೆ, ಅವರಿಗೆ ನಾನು ಆಧಾರವಾಗಿರ್ತೇನೆ ಮತ್ತು ಅವರಿಗೆ ನಾನು ಮುಂದೆ ಹೋಗುವಂತೆ ಅವರನ್ನ ಪ್ರೋತ್ಸಾಹಿಸುತ್ತೇನೆ ಎನ್ನುವುದನ್ನೆಲ್ಲ ಇದು ಒಳಗೊಂಡಂತಾಗಿದೆ.
Now, when your child was small, or even now your children, when they're struggling, when your child was small and took that first step to walk, what did you do? You said, very good, and you clapped and you encouraged. ನಿಮ್ಮ ಮಗು ಮೊದಲ ಹೆಜ್ಜೆಗಳನ್ನು ಇಡ್ಲಿಕ್ಕೆ ಪ್ರಾರಂಭಿಸಿದಾಗ ನೀವು ಆಗ ಏನು ಮಾಡಿದಿರಿ? ನೀವು ಕೈ ತಟ್ಟಿ ಮಗುವಿಗೆ ಹೋಗು ಹೋಗು ಮುಂದೆ ಎಂಬುದಾಗಿ ಮಗುವನ್ನ ನಾವು ಪ್ರೋತ್ಸಾಹ ಪಡಿಸಿದ್ದೇವೆ, ಎಲ್ಲಾ ತಾಯಂದಿರು ಸಹ. And when they are going through the struggles, we give them advice, we support, we do all that we can to help our children. ನಮ್ಮ ಮಕ್ಕಳು ಏನಾದರೂ ಕೂಡ ಕಷ್ಟಕ್ಕೆ ಸಿಲುಕಿಕೊಂಡಾಗ ನಾವು ಅವರನ್ನ ಎಲ್ಲಾ ರೀತಿಯಲ್ಲೂ ಕೂಡ ಪ್ರೋತ್ಸಾಹ ಪಡಿಸುತ್ತೇವೆ ಮತ್ತು ಅವರಿಗೆ ಆಧಾರವಾಗಿದ್ದು ಅವರು ದೃಢವಾಗುವ ಹಾಗೆ ಅವರಿಗೆ ಸಹಾಯ ಮಾಡುವವರು ನಾವಾಗಿರ್ತೇವೆ. And today we are in a time where we hear a lot of news which is very discouraging. All of us are going through tough times. ಈ ಒಂದು ದಿವಸಗಳಲ್ಲಿ ನಮ್ಮನ್ನು ದುಃಖಪಡಿಸುವಂತ, ವ್ಯಥೆಗೊಳಿಸಲ್ಪಟ್ಟಂತ ಸಂಗತಿಗಳನ್ನ ನಾವು ಯಾವಾಗಲೂ ನಮ್ಮ ಸುತ್ತಮುತ್ತಲೂ ಕೂಡ ಕೇಳಿಕೊಳ್ಳುತ್ತಾ ಇದ್ದೇವೆ. ಯಾವಾಗಲೂ ಕೂಡ ನಮ್ಮಲ್ಲಿ ಹೆದರಿಕೆ, ಕಾತರವನ್ನ ಉಂಟು ಮಾಡುವಂತ ವಿಷಯಗಳನ್ನ ನಾವು ನಮ್ಮ ಸುತ್ತಲಿಂದ ಕೇಳುವವರಾಗಿದ್ದೇವೆ. So Hebrews 3:13 says, encourage one another daily as long as it is called today, so that none of you may be hardened by sin's deceitfulness. Hebrews 3:13. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ, ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. So today also, our problems can discourage us. We can lose faith. We can become hard sometimes, So we need to be encouraged to keep our faith. ಈ ದಿವಸ ಕೂಡ ನಾವು ನಂಬಿಕೆಯಲ್ಲಿ ಬಿದ್ದು ಹೋಗಬಹುದು ಮತ್ತು ಮನಗುಂದಿ ಹೋಗಬಹುದು. ಹಾಗಾಗಿ ನಂಬಿಕೆಯಲ್ಲಿ ದೃಢವಾಗುವಂತೆ ನಾವು ಪ್ರತಿನಿತ್ಯವೂ ಕೂಡ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸುವವರು ಆಗಿರಬೇಕು. So there are many examples in the Bible about how people have encouraged. Either you encourage yourself or you encourage others. ಸತ್ಯವೇದದಲ್ಲಿ ನಾವು ಅನೇಕ ಸಂದರ್ಭಗಳನ್ನ ನಾವು ನೋಡುವವರಾಗಿದ್ದೇವೆ. ಅದು ನಾವು ನಮ್ಮನ್ನು ನಾವು ಪ್ರೋತ್ಸಾಹ ಪಡಿಸಿಕೊಳ್ಳುವಂತಹದ್ದು ಅಥವಾ ಇತರರನ್ನು ಪ್ರೋತ್ಸಾಹ ಪಡಿಸುವಂತಹದ್ದು ಆಗಿದೆ. So in 1 Samuel chapter 30, we see David is in Ziklag while they were away, the enemies came and they burned the city and carried away all their possession, wife and children were all taken away. ನಾವು 1 ಸಮುವೇಲನ ಪುಸ್ತಕದಲ್ಲಿ 13ನೇ ಅಧ್ಯಾಯದಲ್ಲಿ ನಾವು ಹೀಗೆ ಓದ್ತೇವೆ, ಅವರೆಲ್ಲರೂ ಕೂಡ 30ನೇ ಅಧ್ಯಾಯ 1 ಸಮುವೇಲ 13 no sister? 30 ಅಧ್ಯಾಯದಲ್ಲಿ ನಾವು ಹೀಗೆ ಓದ್ತೇವೆ, ದಾವೀದನು ಅವನ ಜನರು ಚಿಕ್ಲಗೂರನ್ನು ಮುಟ್ಟಿದರು. ಅಷ್ಟರೊಳಗೆ ಅಮಲೇಕ್ಯರು ಬಂದು ಆ ಊರಿಗೆ ಬೆಂಕಿ ಹಚ್ಚಿ ಸುಟ್ಟು ಹಾಳು ಮಾಡಿ ಅದರಲ್ಲಿದ್ದ ಹೆಂಗಸರನ್ನು, ಚಿಕ್ಕವರನ್ನು, ದೊಡ್ಡವರನ್ನು ಸೆರೆ ಹಿಡಿದುಕೊಂಡು ಹೋಗಿದ್ದರು, ಆದರೆ ಯಾರನ್ನು ಕೊಂದಿರಲಿಲ್ಲ. And David's men were grieving. They wept till they had no strength. Then they turned against David. ನಾವು ಅಲ್ಲಿ ನೋಡ್ತೇವೆ, ಇಂತಹ ಪರಿಸ್ಥಿತಿಯನ್ನು ಕಂಡು ದಾವೀದನ ಜೊತೆಯಲ್ಲಿದ್ದ ಜನರು ತಮ್ಮಿಂದಾಗುವಷ್ಟು ಕಾಲ ಗಟ್ಟಿಯಾಗಿ ಅತ್ತರು ಎಂಬುದಾಗಿ ನಾವಲ್ಲಿ ನೋಡ್ತೇವೆ. ಆಗ ದಾವೀದನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. Yes, David was in great distress because people were planning to stone him to death because they were grieving for their children. ನಾವಲ್ಲಿ ನೋಡ್ತೇವೆ, ದಾವೀದನಿಗೆ ಬಹಳ ಕ್ಲಿಷ್ಟ ಪರಿಸ್ಥಿತಿ ಉಂಟಾಯಿತು. ಯಾಕಂದರೆ ಅವನ ಜೊತೆಯಲ್ಲಿದ್ದವರೆಲ್ಲರೂ ಕೂಡ ತಮ್ಮ ನೆರೆಯವರಿಗೋಸ್ಕರವಾಗಿ, ತನ್ನ ಪ್ರಿಯರಿಗೋಸ್ಕರವಾಗಿ ಅವರು ಗೋಳಾಡುತ್ತಾ ಇದ್ದರು. But
what did David do? The last part of verse 6, Samuel 30 and verse 6 says that David encouraged himself in the Lord his God. ನಾವಲ್ಲಿ ನೋಡ್ತೇವೆ, ಆಗ ದಾವೀದನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು ಎಂಬುದಾಗಿ ಹೇಳಿ. So David looked beyond his circumstances to God. He sought God and found his strength in God. ದಾವೀದನು ಬಲು ಇಕ್ಕಟ್ಟಿನಲ್ಲಿ ಬಿದ್ದಾಗ, ಎಲ್ಲಿಂದಲೂ ಅವನಿಗೆ ಸಹಾಯ ದೊರಕದೆ ಹೋದಾಗ, ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಹಳವಾಗಿ ಬಲಪಡಿಸಿಕೊಂಡನು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಂಡದ್ದು ಆಗಿದೆ. So David teaches us when our situation seems against us, people are against us, and how we can encourage ourselves by looking to God. In God is our strength. ದಾವೀದನು ನಮಗೆ ಈ ರೀತಿ ಇಂತಹ ಸಂದರ್ಭದಲ್ಲಿ ಕಲಿಸುತ್ತಾ ಇದ್ದಾನೆ. ನಮ್ಮ ಪರಿಸ್ಥಿತಿಗಳು ಕಠಿಣ ಪರಿಸ್ಥಿತಿಗಳಾದಾಗ, ನಮಗೆ ಆ ಪರಿಸ್ಥಿತಿಗಳಿಂದ ಹೊರಬರುವಂತ ದಾರಿ ಕಾಣದೆ ಹೋದಾಗ, ನಾವು ದಾವೀದನಂತೆ ಕರ್ತನನ್ನೇ ಮರೆ ಹೋಗುವವರು ಆಗಿರಬೇಕು ಎಂಬುದಾಗಿ ಹೇಳಿ. So one way to strengthen ourselves, to encourage ourselves, is to keep our eyes on God. ನಮ್ಮನ್ನು ಪ್ರೋತ್ಸಾಹ ಪಡಿಸಿಕೊಳ್ಳಲಿಕ್ಕಿರುವಂತ ಒಂದು ಮಾರ್ಗವೆಂಬುದಾಗಿ ಹೇಳಿದ್ರೆ, ನಾವು ನಮ್ಮ ದೃಷ್ಟಿಯನ್ನು ಕರ್ತನ ಕಡೆಗೆ ನೋಡುವವರು ನಾವು ಆಗಿರಬೇಕು. Now, how to encourage others? So we see that in Acts chapter 27, Paul was sailing to Rome. ಇತರರ ಅಪೊಸ್ತಲರ ಕೃತ್ಯ 27ನೇ ಅಧ್ಯಾಯದಲ್ಲಿ ನಾವು ಇತರರನ್ನು ಪ್ರೋತ್ಸಾಹಿಸುವುದರ ಕುರಿತಾಗಿ ನಾವು ಓದ್ತೇವೆ. ಪೌಲನು ಆಗ ಹಡಗಿನಲ್ಲಿ ಪ್ರಯಾಣ ಮಾಡಿ ರೋಮಾಪುರಕ್ಕೆ ಹೋಗುತ್ತಾ ಇದ್ದನು. So Paul was in the storm even as he was fulfilling God's will. ದೇವರ ಚಿತ್ತವಕ್ಕನುಸಾರವಾಗಿ ಅವನು ಕಾರ್ಯ ಮಾಡುತ್ತಾ ಇರುವಾಗಲೂ ಸಹ ಅವನು ಈ ರೀತಿಯ ಒಂದು ಕಷ್ಟ ಪರಿಸ್ಥಿತಿ ಎಂಬುದಾಗಿ ಹೇಳಿದ್ರೆ, ಬಿರುಗಾಳಿಗೆ ಗುರಿಯಾಗಿದ್ದಂತ ಒಂದು ಪರಿಸ್ಥಿತಿಗೆ ಅವನು ಸಿಕ್ಕಿಕೊಂಡನು. But in that storm, God spoke to him and he was able to encourage others. ಇಂತಹ ಪರಿಸ್ಥಿತಿಯಲ್ಲಿ ಕೂಡ ದೇವರು ಅವನ ಜೊತೆಯಲ್ಲಿ ಮಾತನಾಡಿದರು. ದೇವರಲ್ಲಿ ಅವನು ತನ್ನನ್ನು ಬಲಪಡಿಸಿಕೊಂಡು ಇತರರನ್ನು ಪ್ರೋತ್ಸಾಹ ಪಡಿಸಲಿಕ್ಕೆ ಅವನಿಗೆ ಸಾಧ್ಯವಾಯಿತು. So you will see that in verse 25, he confesses his faith. He says, he believed, for I have faith in God that it will happen just as he told me. 27ನೇ ಅಧ್ಯಾಯ 25ನೇ ವಚನದಲ್ಲಿ ಹೀಗೆ ನೋಡ್ತೇವೆ, ಆದ್ದರಿಂದ ಜನರೇ ಧೈರ್ಯವಾಗಿರ್ರಿ, ನನಗೆ ಹೇಳಲ್ಪಟ್ಟ ಪ್ರಕಾರವೇ ಆಗುವುದೆಂದು ದೇವರನ್ನು ನಂಬುತ್ತೇನೆ, ಆದರೆ ಯಾವುದೋ ಒಂದು ದ್ವೀಪದ ದಡವನ್ನು ತಾಕಬೇಕಾಗಿದೆ ಎಂದು ಹೇಳಿದನು. God had told Paul, you will not lose, nobody is going to die, you will go to Rome. So Paul believed that message he received from God. ದೇವರು ಅವನಿಗೆ ಹೇಳಿದ್ದು, ನೀನು ಹೆದರಬೇಡ, ನೀನು ಸಾಯುವುದಿಲ್ಲ, ನೀನು ರೋಮಾಪುರಕ್ಕೆ ಹೋಗ್ಬೇಕಾಗಿದೆ ಎಂಬುದಾಗಿ ಹೇಳಿದ್ದರಿಂದ ದೇವರ ವಾಕ್ಯದ ಮೇಲೆ ಅವನು ನಂಬಿಕೆ ಇಟ್ಟು ತನ್ನನ್ನು ದೃಢಪಡಿಸಿಕೊಂಡನು. And then how did he encourage others? Verse 34 and 36, he led them by action. He urged those people, you eat bread because 14 days you have not eaten anything. ಅವನು ತನ್ನನ್ನು ದೇವರಲ್ಲಿ ಬಲಪಡಿಸಿಕೊಂಡದ್ದಲ್ಲದೆ ಇತರರಿಗೆ ಕೂಡ ಹೀಗೆ ಹೇಳ್ತಾ ಇದ್ದಾನೆ, ನೀವು ಕೂಡ ಧೈರ್ಯವಾಗಿರ್ರಿ, ಯಾಕಂದರೆ ಆ ಹೊತ್ತಿಗೆ 14 ದಿವಸ ಕಾದುಕೊಂಡು ಆಹಾರವೇನೂ ತೆಗೆದುಕೊಳ್ಳದೆ ಉಪವಾಸವಾಗಿ ಇದ್ದೀರಾದ್ದರಿಂದ ಆಹಾರ ತೆಗೆದುಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇದು ನಿಮ್ಮ ಪ್ರಾಣ ರಕ್ಷಣೆಗೆ ಅವಶ್ಯ. ನಿಮ್ಮಲ್ಲಿ ಯಾರ ತಲೆಯಿಂದಾದರೂ ಒಂದು ಕೂದಲು ಉದುರಿ ಹೋಗುವುದಿಲ್ಲ ಎಂದು ಹೇಳಿ ರೊಟ್ಟಿಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ದೇವರ ಸ್ತೋತ್ರ ಮಾಡಿ ಅದನ್ನ ಮುರಿದು ತಿನ್ನುವುದಕ್ಕೆ ಪ್ರಾರಂಭಿಸಿದರು. ಆಗ ಎಲ್ಲರೂ ಧೈರ್ಯ ತಂದುಕೊಂಡು ತಾವು ಆಹಾರವನ್ನು ತೆಗೆದುಕೊಂಡರು. So he led by action. He told them to eat.
He gave thanks and he first ate. He showed them that he trusted God by his action. ಅವನು ತನ್ನ ಕಾರ್ಯದ ಮೂಲಕವಾಗಿ ದೇವರಲ್ಲಿ ತಾನು ಭರವಸವಿಟ್ಟದ್ದನ್ನು ಇತರರಿಗೆ ಸಾಬೀತುಪಡಿಸಿದರು. ಅದರ ಸೂಚನೆಯಾಗಿ ಅವನು ತಾನು ಅವರ ಎದುರಿನಲ್ಲೇ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ತಿಂದನು. ಆಗ ಉಳಿದವರು ಕೂಡ ಪೌಲನ ಹಾಗೆ ಅವನನ್ನು ಅನುಕರಿಸುವವರಾದರು. So when we are in the storm with others, we have to lead by action. ನಾವು ಇತರರೊಡನೆ ಇಂತಹ ಒಂದು ಬಿರುಗಾಳಿಯಂತಹ ಸಂದರ್ಭಕ್ಕೆ ನಾವು ಒಳಗಾದಾಗ ನಾವು ಇತರರನ್ನು ಪ್ರೋತ್ಸಾಹ ಪಡಿಸಬೇಕಾದರೆ ನಾವು ಕಾರ್ಯತಃ ಕೆಲಸ ಮಾಡಬೇಕಾಗಿರ್ತದೆ. Our faith-led actions encourage others. ನಮ್ಮ ನಂಬಿಕೆಯು ಕಾರ್ಯರೂಪದಲ್ಲಿ ಬರುವುದರ ಮೂಲಕವಾಗಿ ಇತರರನ್ನು ಪ್ರೋತ್ಸಾಹಿಸುವಂತಹದ್ದಾಗಿದೆ. It is not mere words that people are hearing. They see your actions also. ನಿಮ್ಮ ಬಾಯಿ ಮಾತುಗಳನ್ನ ಮಾತ್ರ ಜನರು ಕೇಳುವುದಲ್ಲದೆ ನೀವು ಮಾಡುವಂತ ಕಾರ್ಯದ ಮೂಲಕವಾಗಿ ಅದನ್ನು ಅವರು ನೋಡಿ ಅವರು ಕೂಡ ಪ್ರೋತ್ಸಾಹಿಸಲ್ಪಡುವವರು ಆಗಿರ್ತಾರೆ. Many times we say, we believe God will take care of us. But how many of us lose sleep thinking what will happen? How will it work out? What will be tomorrow? ನಾವು ಸಾಮಾನ್ಯವಾಗಿ ನಾವು ಹೇಳ್ತೇವೆ ದೇವರು ಎಲ್ಲವನ್ನ ನೋಡಿಕೊಳ್ತಾರೆ, ಆತನಿಗೆ ಎಲ್ಲ ಸಾಧ್ಯ ಎಂಬುದಾಗಿ ಬಾಯಿಂದ ಹೇಳ್ತೇವೆ. ಆದ್ರೆ ಎಷ್ಟು ಸಲ ನಾವು ರಾತ್ರಿ ಇಡೀ ನಿದ್ರೆ ಇಲ್ಲದೆ ನಮ್ಮ ಚಿಂತೆಗೆ ಒಳಗಾಗಿ ಪರಿತಪಿಸುವವರು ನಾವಾಗಿರ್ತೇವೆ. But David and Paul have shown us that we can face difficulties, come alongside others also who are struggling when we keep our eyes focused on God, when we tune our ears to listen to God. ದಾವೀದನು ಮತ್ತು ಪೌಲನು ಇಬ್ಬರು ಕೂಡ ತಮ್ಮ ಕಾರ್ಯಗಳ ಮೂಲಕವಾಗಿ ತಾವು ದೇವರಲ್ಲಿ ಯಾವ ರೀತಿ ಬಲಗೊಂಡಿದ್ದೇವೆ ಎಂಬುದನ್ನು ಇತರರಿಗೆ ತೋರಿಸಿಕೊಟ್ಟ ಪ್ರಕಾರ ನಾವು ಸಹ ಬರೀ ಬಾಯಿ ಮಾತಿನಿಂದ ಹೇಳುವುದಲ್ಲ, ಕಾರ್ಯತಃ ನಾವು ದೇವರಲ್ಲಿ ಇಟ್ಟಿರುವಂತ ನಂಬಿಕೆಯನ್ನು ಇತರರ ಮುಂದೆ ಸಾಬೀತುಪಡಿಸಬೇಕಾಗಿದೆ. So you may be thinking, oh, these are all great men of God, and so they could do these things. ನಾವು ಹೀಗೆ ಆಲೋಚನೆ ಮಾಡಬಹುದು, ದಾವೀದನು ಮತ್ತು ಪೌಲನು ಎಲ್ಲರೂ ಕೂಡ ಅವರ ನಂಬಿಕೆಯಲ್ಲಿ ಬಹಳವಾಗಿ ದೃಢವಾಗಿದ್ದಂತ ದೇವಜನರಾಗಿದ್ರು, ಹಾಗಾಗಿ ಅವರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ನನಗೆ ಆಗದೇ ಇರಬಹುದು ಎಂಬುದಾಗಿ ನಾವು ಆಲೋಚನೆ ಮಾಡಬಹುದು. So as sisters, I want to focus on two sisters this evening. ಹಾಗಾಗಿ ಈಗ ನಾವು ಇಬ್ಬರು ಸಹೋದರಿಯರ ಕುರಿತಾಗಿ ನೋಡುವ ನಾವು. So let's go to one hill country in Judea, a town in Judea. ನಾವೀಗ ಯುದಾಯದಲ್ಲಿರುವಂತ ಒಂದು ದೇಶಕ್ಕೆ ನಾವು ಹೋಗೋಣ. Can you guess who those two sisters are? ಆ ಇಬ್ಬರು ಸಹೋದರಿಯರು ಯಾರೆಂಬುದಾಗಿ ನೀವು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? So that is in Luke chapter 1, 39 to 56. ಲೂಕನ ಸುವಾರ್ತೆ 1ನೇ ಅಧ್ಯಾಯ 39ರಿಂದ 40 ವಚನಗಳಲ್ಲಿ ನಾವು ಅದನ್ನ ನೋಡ್ತೇವೆ. So one woman was very old. ಕಾಲದಲ್ಲಿ ಅವಸರದಿಂದ ಮಲೆನಾಡಿಗೆ ಹೊರಟು ಯಹೂದದಲ್ಲಿರುವ ಒಂದೂರಿಗೆ ಹೋಗಿ ಜಕರಿಯನ ಮನೆಯನ್ನ ಸೇರಿ ಎಲಿಸಬೇತಳಿಗೆ ವಂದಿಸಿದಳು. ಈಕೆ ಒಬ್ಬ ವೃದ್ಧೆ ಆದಂತ ಸ್ತ್ರೀಯಾಗಿದ್ದಳು ಎಲಿಸಬೇತಳು. And people had told that she is barren, you cannot bear children. ಅದು ಜನರು ಆಕೆ ವಿಷಯದಲ್ಲಿ ಹೇಳುತ್ತಾ ಇದ್ರು, ಆಕೆ ಬಂಜೆ ಆಗಿದ್ದಾಳೆ, ಆಕೆಗೆ ಮಕ್ಕಳನ್ನ ಪಡೆಯಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿ. And we have a young girl. She's I don't know, maybe in her teens in those days. I can imagine only a young girl, Mary, who's a virgin. ಮತ್ತೊಬ್ಬ ಸ್ತ್ರೀ ಒಬ್ಬ ಕನ್ಯೆಯಾಗಿದ್ದಂತ ಸಣ್ಣ ಪ್ರಾಯದ
ಯವನಸ್ಥೆಯಾದ ಮರಿಯಳಾಗಿದ್ದಳು. But both of them were instruments in God's hand. ಆದರೆ ಅವರಿಬ್ಬರು ಕೂಡ ದೇವರ ಕೈಯಲ್ಲಿ ಸಾಧನಗಳಾಗಿದ್ದರು. And both of them were in the unexpected situation of their life. ಇಬ್ಬರು ಕೂಡ ತಮ್ಮ ಜೀವಿತದಲ್ಲಿ ಅನಿರೀಕ್ಷಿತವಾದಂತಹ ಒಂದು ಸನ್ನಿವೇಶದಲ್ಲಿ ಅವರಿಬ್ಬರು ಕೂಡ ಇದ್ರು. Mary had just received a message of she's going to conceive a child, and she also got to know that Elizabeth is pregnant. ಮರಿಯಳು ಆಗ ತಾನೇ ಆಕೆ ಒಬ್ಬ ಮಗನನ್ನು ಪಡೆಯಲಿಕ್ಕಿದ್ದಾಳೆ ಎನ್ನುವಂತ ಒಂದು ವಿಷಯ ದೇವದೂತನ ಮೂಲಕವಾಗಿ ತಿಳಿಯಲ್ಪಟ್ಟಿತ್ತು. ಅದೇ ರೀತಿಯಲ್ಲಿ ಎಲಿಸಬೇತಳು ಸಹ ಅದೇ ಒಂದು ಪರಿಸ್ಥಿತಿಯಲ್ಲಿ ಇದ್ದಂತ ಒಬ್ಬ ಸಹೋದರಿ ಆಗಿದ್ದಳು. Can you imagine what would have gone through this young girl's mind? You know, people might be even willing to stone her because people don't understand. ಈ ಒಂದು ಸಣ್ಣ ಬಾಲ್ಯ ಪ್ರಾಯದಂತ ಯೌವನ ಪ್ರಾಯದ ಹುಡುಗಿಯ ಮನಸ್ಸಿನಲ್ಲಿ ಏನಾಗ್ತದೆ ಎಂಬುದಾಗಿ ನಿಮ್ಗೆ ಊಹಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟಾ? ಆಕೆ ಗರ್ಭಿಣಿಯಾಗಿದ್ದಳು. ಜನರು ಆಕೆಯನ್ನ ಅರ್ಥ ಮಾಡಿಕೊಳ್ಳದೆ ಯಾವ ರೀತಿಯಲ್ಲಿ ಆಕೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಇದ್ರು ಎಂಬುದಾಗಿ ನೀವು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟಾ? So she needed to share with somebody, a person who would understand, and she knew the right person to go to. ಹಾಗಾಗಿ ತನ್ನ ಮನಸ್ಸಿನಲ್ಲಿರುವಂತ ಈ ಒಂದು ಭಾರವನ್ನು ಯಾರ ಜೊತೆಯಲ್ಲಾದ್ರೂ ಹಂಚಿಕೊಳ್ಳಬೇಕು ಎಂಬುದಾಗಿ ಹೇಳಿ ಈ ಯೌವನ ಪ್ರಾಯದ ಸ್ತ್ರೀಯಾದಂತ ಮರಿಯಳು ಬಯಸಿದಳು. ಅದಕ್ಕೆ ಸರಿಯಾದಂತ ವ್ಯಕ್ತಿ ಎಂಬುದಾಗಿ ಹೇಳಿದ್ರೆ ಎಲಿಜಬೇತಳು ಎಂಬುದಾಗಿ ಆಕೆ ನಿರ್ಧರಿಸಿ ಎಲಿಜಬೇತಳ ಬಳಿಗೆ ಆಕೆ ಹೋದಳು. And Elizabeth was a very godly woman, because when she became pregnant, she did not go to all the people and said, see, you called me barren, now I have become. No, she did not show, but she went into seclusion. ಎಲಿಜಬೇತಳು ಪ್ರಾಯಸ್ಥ ಸ್ತ್ರೀಯಾಗಿದ್ದಳು. ಆಕೆ ಹೋಗಿ ಎಲ್ಲರ ಬಳಿಗೆ ಹೋಗಿ ತನಗೆ ತಾನು ಗರ್ಭಿಣಿಯಾಗಿದ್ದೇನೆ ಎಂಬುದಾಗಿ ಹೇಳಲಿಲ್ಲ. ಆಕೆ ತನ್ನನ್ನು ಪ್ರತ್ಯೇಕಿಸಿಕೊಂಡು ದೇವರ ಸನ್ನಿಧಿಯಲ್ಲಿ ಆಕೆ ತನ್ನ ಜೀವಿತವನ್ನು ಕಳೆಯುತ್ತಾ ಇದ್ದಂತಹ ವ್ಯಕ್ತಿಯಾಗಿದ್ದಳು. And Elizabeth was somebody who delighted in other people's blessings. ಈ ಒಂದು ಇತರರಿಗೆ ದೊರಕಿರುವಂತ ಆಶೀರ್ವಾದದ ವಿಷಯದಲ್ಲಿ ಸಂತೋಷ ಪಡುವಂತಹ ವ್ಯಕ್ತಿ ಎಲಿಜಬೇತಳಾಗಿದ್ದಳು. Because we see that when in verses 41 to 45, ನಾವು ಇದೇ ಅಧ್ಯಾಯದಲ್ಲಿ 41ರಿಂದ 45 ವಚನಗಳನ್ನ ನಾವು ಓದುವುದಾದ್ರೆ, when Mary greeted Elizabeth, the baby in Elizabeth's womb leaped for joy, and Elizabeth was filled with the Holy Spirit, and she addressed Mary as the mother of her Lord. ನಾವು ಅಲ್ಲಿ ನೋಡ್ತೇವೆ, ಮರಿಯಳ ವಂದನೆಯನ್ನ ಕೇಳುತ್ತಲೇ ಎಲಿಜಬೇತಳ ಗರ್ಭದಲ್ಲಿದ್ದ ಕೂಸು ಹಾರಾಡಿತು, ಮತ್ತು ಎಲಿಜಬೇತಳು ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು, ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದ್ದು ಎಂಬುದಾಗಿ ಹೇಳಿರುವುದನ್ನ ನಾವು ನೋಡ್ತೇವೆ. So Elizabeth was able to recognize that the baby to be born through Mary was her Lord, the Savior that she was waiting for. ಎಲಿಜಬೇತಳು ಮರಿಯಳ ಗರ್ಭದಲ್ಲಿರುವಂತ ಕೂಸು ಆ ಲೋಕ ರಕ್ಷಕನು ಮತ್ತು ತನ್ನ ರಕ್ಷಕನು ಎಂಬುದನ್ನ ಗುರುತಿಸ್ಲಿಕ್ಕೆ ಆಕೆಗೆ ಸಾಧ್ಯವಾಗಿತ್ತು. It was because the Holy Spirit enabled Elizabeth to know and recognize. Even today, when a person hears God's word and submits to the Lord Jesus as a Savior, this is the work of the Holy Spirit. ಹೀಗಾಗಿ ಮರಿಯಳ ಗರ್ಭದಲ್ಲಿದ್ದ ಕೂಸಿನ ವಿಷಯದಲ್ಲಿ ಎಲಿಜಬೇತಳು ಗುರುತಿಸಲಿಕ್ಕೆ ಸಾಧ್ಯವಾಯಿತು. ಯಾಕಂದರೆ ಆಕೆ ಕನ್ಯೆ ತನ್ನ ದೇವರ ಅನ್ಯೋನ್ಯತೆಯಲ್ಲಿ ಇರುವಂತವಳಾಗಿದ್ದಳು. ಈ ದಿವಸ ಕೂಡ ನಾವು ದೇವರ ಅನ್ಯೋನ್ಯತೆಯಲ್ಲಿ ಇರುವುದಾದರೆ ಇತರರಲ್ಲಾಗುತ್ತಾ ಇರುವಂತ ದೇವರ ಕಾರ್ಯವೈಖರಿಯನ್ನ ಗುರುತಿಸ್ಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. Now the Holy Spirit is the third person of Trinity.
ತ್ರೈಕತ್ವದ ಮೂರನೇ ವ್ಯಕ್ತಿ ಪರಿಶುದ್ಧಾತ್ಮನಾಗಿದ್ದಾರೆ. And whenever the Lord Jesus Christ is lifted up, glorified, acknowledged as Savior, it is the work of the Holy Spirit. ಯಾವಾಗಲಾದರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸುವುದಾದರೆ, ಆತನನ್ನು ರಕ್ಷಕನು ಎಂಬುದಾಗಿ ಅರಿಕೆ ಮಾಡಬೇಕಾದರೆ ಅದು ದೇವರ ಪರಿಶುದ್ಧಾತ್ಮನ ಕಾರ್ಯದ ಮೂಲಕವಾಗಿ ಮಾತ್ರ ಸಾಧ್ಯವಾಗುವಂತಹದ್ದಾಗಿದೆ. So under the influence of the Holy Spirit, Elizabeth was able to welcome Mary with kindness and encourage Mary. ಪರಿಶುದ್ಧಾತ್ಮನ ಈ ಕಾರ್ಯದ ಮೂಲಕವಾಗಿಯೇ ಎಲಿಜಬೆತಳು ಮರಿಯಳನ್ನು ಸಂತೋಷದಿಂದ ಸ್ವೀಕರಿಸಿ ಆಕೆಯನ್ನ ಪ್ರೋತ್ಸಾಹ ಪಡಿಸ್ಲಿಕ್ಕೆ, ಧೈರ್ಯ ಪಡಿಸ್ಲಿಕ್ಕೆ ಸಾಧ್ಯವಾಯಿತು. She called her, "Blessed are you among women," and she said, "The fruit of her womb is blessed." Truly, the Lord Jesus Christ is blessed. Mary was a blessed instrument in God's hand. ಆಕೆ ಹೇಳಿದ್ದು, ನೀನು ಮತ್ತೆ ಎಲಿಜಬೆತಳು ಪವಿತ್ರಾತ್ಮ ಭರಿತಳಾಗಿ 42ನೇ ವಚನ, ಮಹಾಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದ್ದು, ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ಎಲ್ಲಿಂದಾಯಿತು? ಇಗೋ ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು. ನಂಬಿದವಳಾದ ನೀನು ಧನ್ಯಳೆ, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದಳು. Yeah, she said, "Blessed is she who believed." Even today, do you know that you and I, sisters, who believe in God's word are blessed? ಇಲ್ಲಿ ನೋಡ್ತೇವೆ, ನಂಬಿದವಳಾದ ನೀನು ಧನ್ಯಳೆ ಎಂಬುದಾಗಿ ಎಲಿಜಬೆತಳು ಮರಿಯಳಿಗೆ ಹೇಳುವುದನ್ನು ನೋಡ್ತೇವೆ. ಈ ದಿವಸವೂ ಕೂಡ ಸಹೋದರಿಯರೇ, ನಾವು ದೇವರಲ್ಲಿ ಪೂರ್ಣವಾದ ನಂಬಿಕೆಯನ್ನು ಇಟ್ಟಿರುವವರಾದರೆ ನಾವು ದೇವರ ದೃಷ್ಟಿಯಲ್ಲಿ ಧನ್ಯರೇ ಆಗಿದ್ದೇವೆ. Because we see in the earlier portion, no word from God will ever fail. That is verse 37. ನಾವು 30ನೇ ವಚನದಲ್ಲಿ ನಾವು ನೋಡ್ತೇವೆ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು ಎಂಬುದಾಗಿ ಹೇಳಿ, ಮತ್ತು ದೇವರಿಂದ ಬರುವಂತ ಯಾವ ಮಾತಾದರೂ ಕೂಡ ಅದು ಅಳಿದು ಹೋಗುವುದಿಲ್ಲ ಎಂಬುದಾಗಿ ಹೇಳುವುದನ್ನ ಕೂಡ ನಾವು ಅಲ್ಲಿ ನೋಡ್ತೇವೆ. 37ನೇ ವಚನ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. So today also, no word of God will fail. That day, Mary had to listen to the angel and she believed. But today, we have the whole Bible in our hands and God's word will never fail. ಆ ದಿವಸದಲ್ಲಿ ಮರಿಯಳಿಗೆ ದೇವದೂತನ ಮುಖಾಂತರವಾಗಿ ದೊರಕಿದಂತ ಸಂದೇಶ ದೇವರಿಂದ ಬಂದ ಸಂದೇಶವಾಗಿದ್ದು ಅದು ನಿಷ್ಫಲವಾಗುವುದಿಲ್ಲ ಎಂಬುದನ್ನು ಆಕೆ ಅರಿತುಕೊಂಡಳು. ಈ ದಿವಸ ನಮ್ಮ ಕೈಯಲ್ಲಿ ಸತ್ಯವೇದ ಪೂರ್ತಿಯಾಗಿದೆ. ಇದು ದೇವರಿಂದ ಬಂದಂತ ದೇವರ ವಾಕ್ಯವಾಗಿದ್ದು ಅದು ಎಂದಿಗೂ ನಿಷ್ಫಲವಾಗುವಂತದ್ದು ಅಲ್ಲ, ಅದು ಜೀವವುಳ್ಳ ಸಜೀವ ವಾಕ್ಯವಾಗಿದೆ. Even Jesus calls us blessed. Do you know where? In John chapter 20 and verse 29, it says, "Blessed are those who have not seen and yet have believed." John chapter 20 and verse 20. ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 29ನೇ ವಚನದಲ್ಲಿ ನೋಡ್ತೇವೆ, ಕರ್ತನಾದ ಯೇಸು ಸ್ವಾಮಿ ಹೇಳಿದ್ದು, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು. So we can be sure that today, dear sisters, when we tune our ears to God's word and scriptures, we can encourage one another. ಈ ದಿವಸದಲ್ಲಿ ಕೂಡ ಮಕ್ಕಳೇ, ನಾವು ದೇವರ ಸ್ವರಕ್ಕೆ ಕಿವಿ ಕೊಡುವವರಾದರೆ, ನಾವು ದೇವರಿಂದ ಕೇಳಿದಂತ ವಾಕ್ಯದ ಮೂಲಕವಾಗಿ ನಾವು ನಮ್ಮನ್ನು ಪ್ರೋತ್ಸಾಹ ಪಡಿಸಿಕೊಳ್ಳುವುದಲ್ಲದೆ ಇತರರನ್ನು ಕೂಡ ಪ್ರೋತ್ಸಾಹ ಪಡಿಸಲು ಉತ್ತೇಜಿಸಲು ಸಾಧ್ಯವಾಗುವಂತದ್ದಾಗಿದೆ. So when we have turned our ears to God and hear from him, we can encourage others and give godly counsel in truth and love. ನಾವು ದೇವರ ಸ್ವರಕ್ಕೆ ಕಿವಿಗೊಟ್ಟವರಾಗಿ ಅದನ್ನ ಗ್ರಹಿಸಿಕೊಳ್ಳುವುದಾದರೆ ನಾವು ಇತರರನ್ನು ಕೂಡ
ಪ್ರೀತಿ ಮತ್ತು ಸತ್ಯದ ಮೂಲಕವಾಗಿ ಪ್ರೋತ್ಸಾಹ ಪಡಿಸ್ಲಿಕ್ಕೆ ಸಾಧ್ಯವಾಗುತ್ತದೆ. So do you have an Elizabeth in your life? ನಿಮ್ಮ ಜೀವಿತಗಳಲ್ಲಿ ಎಲಿಜಬೆತ್ ಇದ್ದಾಳೋ? Do you have somebody whom you seek godly counsel from, to whom you can pour out your heart to? ಮರಿಯಳು ಹೋಗಿ ಎಲಿಸಬೇತಳ ಬಳಿಯಲ್ಲಿ ಎಲ್ಲವನ್ನ ಹೇಳಿಕೊಂಡಂತೆ ನೀವು ನಿಮ್ಮ ಹೃದಯದಲ್ಲಿರುವಂತ ಎಲ್ಲಾ ಆಲೋಚನೆಗಳನ್ನು ಹಂಚಿಕೊಳ್ಳುವಂತ ಎಲಿಸಬೆತ್ತಳಂತ ಒಬ್ಬ ಹಿರಿಯ ಸಹೋದರಿ ನಿಮಗಿದ್ದಾಳೋ? And are you an Elizabeth to somebody else? Is there somebody who needs an information of faith? ನಂಬಿಕೆಯಲ್ಲಿ ದೃಢಪಡಿಸುವಂತ ಒಬ್ಬ ವ್ಯಕ್ತಿಯಾಗಿ ನೀವು ಒಬ್ಬ ಎಲಿಸಬೇತಳಾಗಿ ಇತರರಿಗೆ ಆತ್ಮಿಕ ಉತ್ತೇಜನವನ್ನ ಕೊಡುವವರಾಗಿದ್ದೀರೋ? Because in today's situation, there are many who are feeling very disappointed, discouraged. So will you take the effort to become an Elizabeth in the life of that person? ಈ ದಿವಸಗಳಲ್ಲಿ ಅನೇಕರು ಈ ರೀತಿಯ ಮಾನಸಿಕ ಗೊಂದಲ ಮತ್ತು ಒತ್ತಡಕ್ಕೆ ಒಳಗಾದವರಾಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಎಲಿಸಬೇತಳಂತೆ ನೀವೇ ಮೊದಲಾಗಿ ಮುಂದುವರಿದು ಅಂತಹ ಸ್ಥಿತಿಯಲ್ಲಿರುವವರಿಗೆ ಪ್ರೋತ್ಸಾಹ ಮತ್ತು ಉತ್ತೇಜನವನ್ನು ಕೊಡುವಂತ ಅವಕಾಶ ನಿಮಗಿರುವಾಗ ನೀವು ಅದನ್ನ ಕಾರ್ಯತಃ ತೋರಿಸುವವರಾಗಿದ್ದೀರೋ? But before that, are you willing to take time to sit in the presence of God, hear from him, and then go to that system? ಅದನ್ನ ಮಾಡಬೇಕಾದ್ರೆ ನೀವು ದೇವರ ವಾಕ್ಯದೊಡನೆ ಕರ್ತನ ಸನ್ನಿಧಿಯಲ್ಲಿ ಕುಳಿತುಕೊಂಡು ಆ ಮೂಲಕವಾಗಿ ಕರ್ತನ ಸ್ವರವನ್ನ ನೀವು ಕೇಳಿಸಿಕೊಂಡವರಾಗಿ ನೀವು ಬಲಗೊಂಡಾಗ ಮಾತ್ರ ಇತರರನ್ನು ಆತ್ಮೀಕವಾಗಿ ಬಲಪಡಿಸಲಿಕ್ಕೆ ನಿಮಗೆ ಸಾಧ್ಯವಾಗುವಂತದ್ದು ಆಗಿದೆ. And when you encourage, you know what is the response you will get? ನೀವು ಈ ರೀತಿ ಪ್ರೋತ್ಸಾಹ ಪಡಿಸುವಾಗ ನಿಮಗೆ ದೊರಕುವಂತ ಪ್ರತಿಕ್ರಿಯೆ ಯಾವುದಾಗಿದೆ ಎಂಬುದಾಗಿ ನಿಮ್ಗೆ ಗೊತ್ತುಂಟಾ? Look at Mary's response. She affirms her faith and she magnifies God. She glorifies God. ಮರಿಯಳ ಪ್ರತಿಕ್ರಿಯೆಯನ್ನು ನೋಡ್ರಿ, ಆಕೆ ಬಹಳವಾಗಿ ಸಂತೋಷ ಪಟ್ಟಳು. ಆಕೆ ಕೂಡ ಕರ್ತನಿಗೆ ಸ್ತುತಿಯನ್ನು ಸಲ್ಲಿಸಿರುವುದನ್ನ ನಾವು ಮುಂದೆ 46ನೇ ವಚನದಿಂದ ನಾವು ನೋಡುವವರಾಗಿದ್ದೇವೆ. 46 to 49, she has her eyes fixed on God and her heart is linked with God and she rejoices in God. 46ರಿಂದ 49ನೇ ವಚನ ಲೂಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಮರಿಯಳು ಕರ್ತನನ್ನು ಕೊಂಡಾಡುತ್ತಾ ಇದ್ದಾಳೆ. ಆಕೆಯ ಅಂತರ್ಯವು ಕರ್ತನಿಗೆ ಸಂತೋಷದಿಂದ ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸುತ್ತಾ ಇರುವುದನ್ನ ನಾವು ನೋಡುವವರಾಗಿದ್ದೇವೆ. She does not know what will happen, how the plan of salvation will go ahead, what will happen to her, but she accepts God's mercy on her to use her. ದೇವರ ರಕ್ಷಣೆಯ ಕಾರ್ಯ ಹೇಗೆ ನೆರವೇರ್ತದೆ ಅದು ಯಾವುದು ಕೂಡ ಅವಳಿಗೆ ಗೊತ್ತಿಲ್ಲ. ಆದರೆ ದೇವರಿಂದ ಉಪಯೋಗಿಸಲ್ಪಡಬಹುದಾದಂತ ಈ ಒಂದು ಸಂದರ್ಭವನ್ನು ಆಕೆ ಕರ್ತನಿಗೋಸ್ಕರವಾಗಿ ಬಳಸಿಕೊಂಡದ್ದನ್ನು ನಾವು ಇಲ್ಲಿ ಗುರುತಿಸಬಹುದಾಗಿದೆ. Another thing we see is Mary acknowledges God as her savior. She also needed a savior. ಮರಿಯಳು ಕರ್ತನನ್ನು ತನ್ನ ರಕ್ಷಕನೆಂಬುದಾಗಿ ಆಕೆ ಅಂಗೀಕರಿಸಿದಳು. ಯಾಕಂದ್ರೆ ಮರಿಯಳಿಗೂ ಕೂಡ ರಕ್ಷಕನ ಅಗತ್ಯವಿತ್ತು. Every human being born on this earth needs a savior because we are sinners. ಲೋಕದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ರಕ್ಷಕನ ಅವಶ್ಯಕತೆ ಇದೆ. ಯಾಕಂದರೆ ನಾವೆಲ್ಲರೂ ಕೂಡ ಪಾಪಿಗಳೇ ಆಗಿದ್ದೇವೆ. We need salvation from the penalty of sin, power of sin, and presence of sin. ನಮಗೆ ಪಾಪದ ಶಿಕ್ಷೆಯಿಂದ, ಪಾಪದ ಶಕ್ತಿಯಿಂದ, ಪಾಪದಿಂದ ನಮಗೆ ವಿಮೋಚನೆಯ ಅಗತ್ಯವಿದೆ ಅಥವಾ ರಕ್ಷಣೆಯ ಅಗತ್ಯವಿದೆ. So the penalty of sin is death. Romans 3:23 tells us that. ರೋಮಾಪುರದವರಿಗೆ ಬರೆದ ಪತ್ರಿಕೆ 3:23 ಪ್ರಕಾರ ಪಾಪವು ಕೊಡುವ ಸಂಬಳ ಮರಣವಾಗಿದೆ. Yeah. And
this is not only physical death, but eternal death, separation from God. ಅದು ದೈಹಿಕವಾದಂತ ಒಂದು ಮರಣ ಮಾತ್ರವಲ್ಲ, ಆದರೆ ನಿತ್ಯವಾದಂತ ಮರಣವಾಗಿದೆ. ಅಂದರೆ ದೇವರಿಂದ ಪ್ರತ್ಯೇಕಿಸಲ್ಪಡುವುದೇ ಆಗಿದೆ. And there was only one person who could give us that salvation, who was God, who perfectly lived and died for us. ಈ ನಿತ್ಯವಾದ ಮರಣದಿಂದ ನಮಗೆ ವಿಮೋಚನೆಯನ್ನು ಅಥವಾ ರಕ್ಷಣೆಯನ್ನ ಕೊಡ್ಲಿಕ್ಕೆ ಒಬ್ಬರಿಗೆ ಮಾತ್ರ ಸಾಧ್ಯ. ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಆಗಿದ್ದು ತನ್ನ ರಕ್ತಕ್ರಯವನ್ನ ಕೊಡುವುದರ ಮೂಲಕವಾಗಿ ನಮಗೆ ರಕ್ಷಣೆಯ ಮಾರ್ಗವನ್ನು ಆತನು ಸಿದ್ಧಪಡಿಸಿರುವ ಆತನು ಆಗಿದ್ದಾರೆ. So do you know what it means to believe in the Lord Jesus Christ? If there's anybody in this group who has not yet believed in the Lord Jesus Christ, do you know what it means to trust and accept Jesus as Savior? ಈ ಗುಂಪಿನಲ್ಲಿ ಯಾರಾದರೂ ಕರ್ತನಾದ ಯೇಸುವನ್ನು ರಕ್ಷಕನನ್ನಾಗಿ ಅಂಗೀಕರಿಸದೇ ಇರುವವರು ಇರುವಲ್ಲಿ ನಿಮಗೆ ಗೊತ್ತುಂಟ, ಯೇಸು ಸ್ವಾಮಿಯ ಮೂಲಕವಾಗಿ ದೊರಕುವಂತ ಈ ರಕ್ಷಣೆಯನ್ನು ನಂಬಿಕೆಯ ಮೂಲಕ ಹೇಗೆ ನಿಮ್ಮದಾಗಿಸಿಕೊಳ್ಳಬಹುದು ಎಂಬುದಾಗಿ ಹೇಳಿ. To believe to nothing else will save us but trusting in the Lord Jesus Christ, that he alone died in my place on that cross. ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ ನನ್ನ ಪಾಪದ ಶಿಕ್ಷೆಯನ್ನು ಶಿಲುಬೆಯ ಮೇಲೆ ನನಗೋಸ್ಕರವಾಗಿ ಅನುಭವಿಸಿದ್ದಾರೆ ಎಂಬ ಒಂದು ಕಾರ್ಯದಲ್ಲಿ ಭರವಸವನ್ನಿಡುವುದಕ್ಕಿಂತ ವಿಭಿನ್ನವಾದ ಯಾವುದೇ ಕಾರ್ಯದ ಮೂಲಕ ನಾವು ರಕ್ಷಣೆಯನ್ನು ನಮ್ಮದಾಗಿಸಿಕೊಳ್ಳಲು ಸಾಧ್ಯವಿಲ್ಲ. So that is salvation from the penalty of sin. Now salvation from the present power of sin is even today, after accepting the Lord Jesus Christ, we still do sin. But how do we overcome that? ಇದು ಪಾಪಕ್ಕೋಸ್ಕರವಾಗಿ ಸಲ್ಲಿಸಬೇಕಾದಂತ ಪ್ರಾಯಶ್ಚಿತ್ತವಾಯಿತು. ಆದ್ರೆ ಪಾಪದ ಶಕ್ತಿಯಿಂದ ಬಿಡುಗಡೆ ಹೊಂದುವುದು ಹೇಗೆ? ನಾವು ರಕ್ಷಿಸಲ್ಪಟ್ಟವರಾಗಿದ್ದಾಗ್ಯೂ ಸಹ ಇನ್ನೂ ಅನೇಕ ವೇಳೆ ಪಾಪಕ್ಕೆ ಅಧೀನರಾಗಿ ನಡ್ಕೊಳ್ಳುವವರು ಆಗಿರ್ತೇವೆ. So that happens when we trust in the power of the Holy Spirit, work with him in obedience to God's word. ನಾವು ದೇವರ ಪರಿಶುದ್ಧಾತ್ಮನಲ್ಲಿ ನಂಬಿಕೆಯನ್ನಿಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಾಗ ಪಾಪದ ಶಕ್ತಿಯಿಂದ ನಾವು ಬಿಡುಗಡೆಯನ್ನು ಪಡೆಯಬಹುದಾಗಿದೆ. And we also have salvation from the presence of sin. That is the future hope when Jesus Christ comes. ನಮಗೆ ಪಾಪದ ಸನ್ನಿಧಿಯಿಂದ ಕೂಡ ನಮಗೆ ಬಿಡುಗಡೆ ದೊರಕುವಂತಹದ್ದಾಗಿದೆ. ಅದು ಮುಂದೆ ಕರ್ತನಾದ ಯೇಸು ಕ್ರಿಸ್ತನು ಬಂದಾಗ ಅಲ್ಲಿ ಪಾಪವಿರುವುದಿಲ್ಲ. ಹಾಗಾಗಿ ಪಾಪದಿಂದ ಕೂಡ ನಾವು ದೂರವಾಗಿ ಇರ್ಲಿಕ್ಕೆ ಆಗ ಸಾಧ್ಯವಾಗುವಂತಹದ್ದಾಗಿದೆ. So Jesus Christ is the salvation, and Mary was the vessel that God used to bring Christ into this world. ಕರ್ತನಾದ ಯೇಸು ಕ್ರಿಸ್ತನು ತಾನೇ ಪಾಪದಿಂದ ಬಿಡುಗಡೆ ಕೊಡುವಂತ ರಕ್ಷಕನಾಗಿದ್ದು, ಮರಿಯಳು ಕರ್ತನನ್ನು ಈ ಲೋಕಕ್ಕೆ ತರುವಲ್ಲಿ ದೇವರಿಂದ ಉಪಯೋಗಿಸಲ್ಪಟ್ಟಂತ ವ್ಯಕ್ತಿಯಾದಳು. And her focus was on God's mighty act. ಆಕೆ ಪೂರ್ತಿಯಾಗಿ ಗಮನ ಕೊಟ್ಟದ್ದು ದೇವರ ಶಕ್ತಿಯುಳ್ಳ ಹಸ್ತಗಳ ಕೆಳಗೆ ಮಾತ್ರವಾಗಿತ್ತು. And she was able to see God was extending mercy to her, and this mercy extends from generation to generation. ದೇವರ ಕೃಪೆಯು ಆಕೆಗೆ ಕೊಡಲ್ಪಟ್ಟದ್ದನ್ನು ಆಕೆ ಗುರುತಿಸಿದಳು. ಈ ಕೃಪೆಯು ಒಂದು ಸಂತತಿಯಿಂದ ಮತ್ತೊಂದು ತಲೆಗೆ ಹೀಗೆ ದಾಟಿ ಹೋಗುವಂತಹದ್ದು ಆಗಿದೆ. So when our heart is linked with God, even in the difficult situation, we can have expectation from God. ನಮ್ಮ ಹೃದಯವು ದೇವರ ಜೊತೆಯಲ್ಲಿ ನಾವು ಒಂದಾದಾಗ ಎಂಥ ಕಠಿಣ ಪರಿಸ್ಥಿತಿಯಲ್ಲಾದರೂ ಕೂಡ ನಾವು ದೇವರಿಂದ ಮಾರ್ಗದರ್ಶನವನ್ನು ಪಡೆದುಕೊಳ್ಳಲಿಕ್ಕೆ, ದೇವರ ಚಿತ್ತವನ್ನು ಅರಿತುಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗುವಂತಹದ್ದು ಆಗಿದೆ. And when our hearts are linked with fellow believers, we have the courage to affirm our faith. ನಾವು ಇತರ ವಿಶ್ವಾಸಿಗಳ ಜೊತೆಯಲ್ಲಿ ಅನ್ಯೋನ್ಯತೆಯಲ್ಲಿರುವಾಗ ನಾವು ನಮ್ಮ ನಂಬಿಕೆಯಲ್ಲಿ ದೃಢಗೊಳ್ಳಲು ಇದರ ಮೂಲಕವಾಗಿ ನಮಗೆ ಧೈರ್ಯ ಉಂಟಾಗುವಂತಹದ್ದಾಗಿದೆ.
And verses 54 to 55, we see Mary is praising God's faithfulness. 54ರಿಂದ 56ರವರೆಗೆ ನಾವು ನೋಡ್ತೇವೆ, ಮರಿಯಳು ದೇವರ ನಂಬಿಗಸ್ತಿಕೆಗೋಸ್ಕರವಾಗಿ ಆತನನ್ನ ಕೊಂಡಾಡುವವಳು ಆಗಿದ್ದಾಳೆ. Mary saw God as a promise-keeping God who never forgot the promise he gave to Abraham. ಅಲ್ಲಿ ನೋಡ್ತೇವೆ, ಮರಿಯಳು ಕರ್ತನಿಗೆ ಹೀಗೆ ಹೇಳ್ತಾ ಇದ್ದಾಳೆ, ನಮ್ಮ ದೇವರು ವಾಗ್ದಾನವನ್ನು ನೆರವೇರಿಸುವಾತನು ಆಗಿದ್ದಾರೆ. ಆತನು ಅಬ್ರಹಾಮನಿಗೂ ಆತನ ವಂಶದವರಿಗೂ ಮಾಡಿದಂತ ವಾಗ್ದಾನವನ್ನು ಯಾವಾಗಲೂ ನೆನೆಸಿಕೊಂಡು ತನ್ನ ಸೇವಕನಾದ ಇಸ್ರಾಯೇಲನ್ನು ಕೈ ಹಿಡಿದಿದ್ದಾನೆ ಎಂಬುದಾಗಿ ಮರಿಯಳು ಹೇಳುತ್ತಾ ಇದ್ದಾಳೆ. Our God is an unchanging God and a promise-keeping God. ನಮ್ಮ ದೇವರು ಬದಲಾಗದಂತ ದೇವರಾಗಿದ್ದಾರೆ ಮತ್ತು ವಾಗ್ದಾನಗಳನ್ನು ನೆರವೇರಿಸುವಂತ ದೇವರು ಸಹ ಆಗಿದ್ದಾರೆ. Israel was not a very exemplary nation or a faithful nation, but the God of Israel is merciful and faithful to keep every promise he made. ಇಸ್ರಾಯೇಲ್ ಜನರು ಬಹಳ ಅತ್ಯುತ್ತಮವಾದಂತ ಮಾದರಿಯಾದ ಜನರು ಅಥವಾ ನಂಬಿಗಸ್ತ ಜನರು ಆಗಿರ್ಲಿಲ್ಲ. ಆದರೆ ಅವರ ದೇವರು ಕೃಪಾಪೂರ್ಣನಾಗಿದ್ದು ತಾನು ಮಾಡಿದಂತ ವಾಗ್ದಾನಕ್ಕೆ ಬದ್ಧರಾಗಿ ದೇವರು ನಡ್ಕೊಂಡದ್ದನ್ನು ನಾವು ಇಸ್ರಾಯೇಲರ ಚರಿತ್ರೆಯ ಮೂಲಕವಾಗಿ ಕಲಿತುಕೊಳ್ಳಬಹುದಾಗಿದೆ. So dear sisters, even today, we believe in the same faithful, merciful, promise-keeping God. ಈ ಪ್ರೀತಿಯ ಸಹೋದರಿಯರೇ, ಈ ದಿವಸವೂ ಕೂಡ ನಾವು ನಂಬಿಗಸ್ತನಾದಂತ ವಾಗ್ದಾನವನ್ನ ನೆರವೇರಿಸುವಂತ ದೇವರ ಮಕ್ಕಳು ಆಗಿದ್ದೇವೆ. So we can keep our eyes fixed. ಹಾಗಾಗಿ ನಾವು ನಮ್ಮ ದೃಷ್ಟಿಯನ್ನು ಕರ್ತನ ಕಡೆಗೆ ನಾವು ಕೇಂದ್ರೀಕರಿಸಬಹುದಾಗಿದೆ. Our ears tuned to his word. ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂತೆ ನಮ್ಮ ಕಿವಿಗಳು ಸಿದ್ಧವಾಗಿರಬೇಕಾಗಿದೆ. And our hearts linked with God and fellow human beings through this life journey. ಈ ಲೋಕದ ಭೂಯಾತ್ರೆಯಲ್ಲಿ ನಮ್ಮ ಹೃದಯಗಳು ದೇವರೊಡನೆ ಮತ್ತು ಇತರ ವಿಶ್ವಾಸಿಗಳೊಡನೆ ಒಂದೇ ಸಮನ್ವಯದೊಡನೆ ಇರಬೇಕಾಗಿದೆ. I don't know what storm you're facing today or the situations of your life. ನಿಮ್ಮ ಜೀವಿತದ ಪರಿಸ್ಥಿತಿ ಹೇಗಿದೆ, ಯಾವ ರೀತಿಯ ಬಿರುಗಾಳಿಯಲ್ಲಿ ನೀವು ಹಾದು ಹೋಗುತ್ತಿದ್ದೀರಿ, ಅದು ನನಗೆ ಗೊತ್ತಿಲ್ಲದೆ ಇರಬಹುದು. But we know that we have a God who has promised never to leave us nor forsake us. ಆದ್ರೆ ನಮಗಿರುವಂತಹ ದೇವರು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ ದೇವರಾಗಿದ್ದು ಆತನು ಬದ್ಧನಾಗಿ ನಡ್ಕೊಳ್ಳುವಾತನು ಆಗಿದ್ದಾರೆ. We have a God who will use us as his instruments in this world. ಈ ಲೋಕದಲ್ಲಿ ತನ್ನ ಸಾಧನಗಳಾಗಿ ನಮ್ಮನ್ನ ಉಪಯೋಗಿಸುವ ದೇವರು ನಮ್ಮ ದೇವರಾಗಿದ್ದಾರೆ. And he will help us to walk victoriously when we keep our eyes fixed on him. ನಾವು ಆತನನ್ನೇ ದೃಷ್ಟಿಸುತ್ತಾ ಮುಂದೆ ನಡೆಯುವಾಗ ಆತನು ನಮ್ಮನ್ನು ತನ್ನ ಚಿತ್ತಕ್ಕನುಸಾರವಾಗಿ ನಡೆಸುವಾತನು ಆಗಿದ್ದಾರೆ. So today, ಜಯಪ್ರದವಾದಂತ ಜೀವಿತಕ್ಕೆ ನಮ್ಮನ್ನ ನಡೆಸುತ್ತಾರೆ. so as I said, we were linking our hearts. Who will you invite today to link your heart with? Because remember, whoever you invite, they will influence your life. ನೀವು ಯಾರು ನಿಮ್ಮ ಜೀವಿತದ ಮೇಲೆ ಪ್ರಭಾವವನ್ನ ಉಂಟು ಮಾಡುತ್ತಾರೋ ಆತನ ಜೊತೆಯಲ್ಲಿ ಹೊಂದಿಕೊಂಡು ಜೀವಿಸಬೇಕಾದರೆ ಯಾರನ್ನ ನೀವು ಈ ದಿವಸ ಆರಿಸಿಕೊಳ್ಳುವವರಾಗಿದ್ದೀರಿ? So when who you link your heart with is important. So be careful, dear sisters, that you prayerfully ask the Lord to guide you to believers who love the Lord and honor him. ನೀವು ಯಾರ ಜೊತೆಯಲ್ಲಿ ಹೊಂದಿಕೊಂಡು ಜೀವಿಸಲಿಕ್ಕೆ ನೀವು ಇಷ್ಟಪಡುತ್ತೀರೋ ಈ ದಿವಸ ಕರ್ತನನ್ನ ನೀವು ಬೇಡಿಕೊಳ್ಳಿರಿ. ಸ್ವಾಮಿ, ನನ್ನನ್ನ ಆತ್ಮೀಕವಾಗಿ ಬಲಪಡಿಸುವಂತ ವ್ಯಕ್ತಿಯನ್ನ ಒದಗಿಸಿಕೊಡ್ರಿ. ನಾವು ಅವರ ಜೊತೆಯಲ್ಲಿ ಒಂದಾಗಿ ಪರಸ್ಪರ ಪ್ರೋತ್ಸಾಹಿಸುವವರು
ಆಗುವಂತೆ ಸಹಾಯಿಸಿರಿ ಎಂಬುದಾಗಿ ನಾವು ದೇವರನ್ನ ಬೇಡಿಕೊಳ್ಳಬಹುದಾಗಿದೆ. So finally, to wind up this, let's say, therefore, dear sisters, let us encourage and build each other up. ಈಗ ನಾವು ಇದನ್ನ ಅಂತ್ಯಗೊಳಿಸುವ ಮೊದಲು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯ ಸಹೋದರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೋತ್ಸಾಹ ಪಡಿಸುವವರು, ಒಬ್ಬರನ್ನೊಬ್ಬರು ಬಲಪಡಿಸುವವರು ಆಗಿರೋಣ. And let us link our heart with God and fellow believers. ನಾವು ನಮ್ಮ ಸಹ ವಿಶ್ವಾಸಿಗಳ ಜೊತೆಯಲ್ಲಿ ಮತ್ತು ದೇವರ ಜೊತೆಯಲ್ಲಿ ಒಂದೇ ಮನಸ್ಸುಳ್ಳವರಾಗಿ ನಾವು ಜೀವಿಸೋಣ. And tune your ears to the Holy Spirit to speak and to lead you. ಪರಿಶುದ್ಧಾತ್ಮನು ನಮ್ಮೊಡನೆ ಮಾತನಾಡುವುದನ್ನು ಗ್ರಹಿಸಿಕೊಳ್ಳಲು ಸಾಧ್ಯವಾಗುವಂತೆ ನಮ್ಮ ಕಿವಿಗಳನ್ನು ಯಾವಾಗಲೂ ಸಿದ್ಧಪಡಿಸಿಟ್ಟುಕೊಳ್ಳೋಣ. May the Lord bless these words and encourage you all to live a fruitful life. ದೇವರ ಈ ವಾಕ್ಯಗಳನ್ನ ನಮಗೆ ಆಶೀರ್ವದಿಸಲಿ ಮತ್ತು ಫಲದಾಯಕವಾದಂತ ಜೀವಿತವನ್ನು ಜೀವಿಸುವಂತೆ ನಿಮ್ಮೆಲ್ಲರಿಗೆ ಕೂಡ ದೇವರು ಸಹಾಯ ಮಾಡಲಿ. God bless you. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೋತ್ಸಾಹ ಪಡಿಸಿಕೊಳ್ಳುವ ಕುರಿತಾಗಿ ಇಬ್ಬರು ಸಹೋದರಿಯರ ಜೀವಿತದ ಮೂಲಕ ಒಬ್ಬರನ್ನೊಬ್ಬರು ಪ್ರೋತ್ಸಾಹ ಪಡಿ I think Sister Hannah, you're muted. We cannot hear you. We still cannot hear you, Sister Hannah. ಹಲೋ. Yeah, now we can hear you, Sister. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೋತ್ಸಾಹ ಪಡಿಸಿಕೊಳ್ಳುವ ಕುರಿತಾಗಿ ಇಬ್ಬರು ಸಹೋದರಿಯರ ಜೀವಿತದ ಮೂಲಕ ಒಬ್ಬರನ್ನೊಬ್ಬರು ಪ್ರೋತ್ಸಾಹ ಪಡಿಸುವವರಾಗಿ ನಮ್ಮನ್ನು ಪ್ರೋತ್ಸಾಹ ಪಡಿಸಿಕೊಳ್ಳುತ್ತಾ ಇತರರನ್ನು ಪ್ರೋತ್ಸಾಹ ಪಡಿಸುವವರಾಗಿರಬೇಕು. ಇದು ದೇವರ ಅನ್ಯೋನ್ಯತೆಯಲ್ಲಿದ್ದು ಪ್ರಾರ್ಥನೆ ಮಾಡುವುದರಿಂದ ಮಾತ್ರ ಸಾಧ್ಯ ಎಂಬುದಾಗಿ ವಾಕ್ಯದ ಮೂಲಕ ನಮ್ಮನ್ನು ಪ್ರೋತ್ಸಾಹ ಪಡಿಸಿದಂತ ಸಹೋದರಿ ಎಲಿಜಬೆತ್ ಶೆಟ್ಟಿ ಸಿಸ್ಟರ್ ಅನ್ನು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸುತ್ತೇನೆ. ಹಾಗೂ ದೇವರು ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ತನ್ನ ಸೇವೆಯಲ್ಲಿ ಇನ್ನು ಹೆಚ್ಚಾಗಿ ಉಪಯೋಗಿಸಲಿ ಎಂದು ಪ್ರಾರ್ಥಿಸೋಣ. ಥ್ಯಾಂಕ್ ಯು ಸಿಸ್ಟರ್ Elizabeth sister for sharing the word of God in the midst of Karnataka Sister Fellowship and encourage us through the life of Mary and Elizabeth. We pray may God give you good health and bless you, your family, and continue to lead you, strengthen you in his service. Thank you sister, thank you very much. ಇದೇ ಸಮಯದಲ್ಲಿ ನಮ್ಮ ಕನ್ನಡದಲ್ಲಿ ನಮಗೆ ಭಾಷಾಂತರ ಮಾಡಿ ನಮಗೆ ವಾಕ್ಯವನ್ನು ಇನ್ನು ಹೆಚ್ಚಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತ ರೀತಿಯಲ್ಲಿ ಕನ್ನಡಕ್ಕೆ ತರ್ಜುಮೆ ಮಾಡಿದಂತಹ ಸುಭಾಷಿಣಿ ಅವರಿಗೂ ನಾನು ಕ್ರಿಸ್ತನ ಹೆಸರಿನಲ್ಲಿ ವಂದಿಸ್ತೇನೆ. ಅವರನ್ನು ಅವರ ಕುಟುಂಬವನ್ನು ದೇವರು ಇನ್ನೂ ಹೆಚ್ಚಾಗಿ ಆಶೀರ್ವದಿಸುತ್ತಾ ಅವರ ಜೀವಿತದಲ್ಲಿ ಇನ್ನೂ ಹೆಚ್ಚಾದ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಲು ಬೇಕಾದಂತ ಬಲ ಶಕ್ತಿಯನ್ನು ಅವರಿಗೆ ದಯಪಾಲಿಸಲಿ ಎಂಬುದಾಗಿ ನಾನು ಕ್ರಿಸ್ತನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇನೆ. ಈಗ ಬಂದಂತ ನಮ್ಮೆಲ್ಲರನ್ನು ವಂದಿಸುವವರಿದ್ದಾರೆ ಸಹೋದರಿ ಜಾಸ್ಮಿನ್ ವಿಲ್ಸನ್. ಅಣ್ಣ ಕೇಳಿಸ್ತಿದೆ? ಹಾ, ಕೇಳಿಸ್ತಾ ಇದೆ ಅಕ್ಕ. ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಕೂಟಕ್ಕೋಸ್ಕರ ಅನೇಕ ದಿನಗಳಿಂದ ನಾವು ಪ್ರಾರ್ಥನೆ ಮಾಡುತ್ತಾ ಬಂದ ಹಾಗೆ ದೇವರು ತಾನೇ ಈ ಕೂಟವನ್ನು ಉತ್ತಮ ರೀತಿಯಲ್ಲಿ ನಡೆಸಿ ದೇವರು ವಿಶೇಷವಾದ ಸಹಾಯವನ್ನು ಈ ಕೂಟದಲ್ಲಿ ಅನುಗ್ರಹಿಸಿ ಕೊಟ್ಟಿದ್ದಾರೆ. ಮೊದಲು ನಾನು
ದೇವರಿಗೆ ವಂದನೆಯನ್ನು ಸಲ್ಲಿಸುವಂತವಳಾಗಿದ್ದೇನೆ. ಮತ್ತು ಈ ಕೂಟವು ನಡೆಯಲಿಕ್ಕೆ ಅನುಮತಿ ಕೊಟ್ಟಂತಹ ನಮ್ಮ ಮಳವಳ್ಳಿ ಸಭಾ ಹಿರಿಯರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಹಾಗೂ ಅನೇಕ ಸ್ತ್ರೀಯರನ್ನು ಕೂಡಿಸಿ ಈ ವಾಕ್ಯಗಳನ್ನು ಕೇಳಲಿಕ್ಕಾಗುವ ಹಾಗೆ, ಅದರ ಮೂಲಕ ನಾವು ಆತ್ಮಿಕವಾಗಿ ನಮ್ಮನ್ನು ಬಲಪಡಿಸಿಕೊಳ್ಳಿಕ್ಕಾಗುವ ಹಾಗೆ, ನಮ್ಮನ್ನು ವಿಶೇಷವಾಗಿ ಪ್ರೋತ್ಸಾಹಿಸಿ ಕೊಡುತ್ತಿರುವಂತ ಮೇಬೆಲ್ ಆಂಟಿಯವರಿಗೂ ಹಾಗೂ ಸುಭಾಷಿಣಿ ಆಂಟಿಯವರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಹಾಗೂ ಈ ದಿನ ವಾಕ್ಯ ಸಂದೇಶವನ್ನು ವಿಶೇಷವಾಗಿ ನಮಗೆ ಅರ್ಥವಾಗುವ ರೀತಿಯಲ್ಲಿ ಕೊಟ್ಟಂತ ಸಹೋದರಿ ಎಲಿಜಬೆತ್ ಶೆಟ್ಟಿ ಸಿಸ್ಟರ್ ಅವರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ನಮ್ಮ ಕಿವಿ, ನಮ್ಮ ಕಣ್ಣು, ನಮ್ಮ ಹೃದಯ ಯಾವ ರೀತಿಯಲ್ಲಿ ನಾವು ಇಟ್ಕೊಳ್ಬೇಕು, ನಾವು ದೇವರಿಗೆ ನಮ್ಮನ್ನ ಹೇಗೆ ಸಮರ್ಪಿಸಿಕೊಳ್ಳಬೇಕು, ಹಾಗೂ ಇತರ ಸ್ತ್ರೀಯರನ್ನು ಹೇಗೆ ಪ್ರೋತ್ಸಾಹ ಪಡಿಸಬೇಕು, ಈ ಎಲ್ಲ ಅನೇಕ ವಿಷಯಗಳನ್ನು ಉತ್ತಮವಾದ ರೀತಿಯಲ್ಲಿ ನಮಗೆ ಹೇಳಿಕೊಟ್ಟಂತ ಎಲಿಜಬೆತ್ ಶೆಟ್ಟಿ ಆಂಟಿ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಉತ್ತಮ ರೀತಿಯಲ್ಲಿ ಕನ್ನಡಕ್ಕೆ ತರ್ಜುಮೆ ಮಾಡಿದಂತ ಸುಭಾಷಿಣಿ ಆಂಟಿ ಅವರಿಗೂ ಸಹ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಮತ್ತು ಅನೇಕ ಸ್ತ್ರೀಯರು ಹೊರ ರಾಜ್ಯಗಳಿಂದ ಬಂದಿರುವಂತದ್ದು ನಮಗೆ ಬಹಳ ಸಂತೋಷ. ಅವರಿಗೂ ಸಹ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಮತ್ತು ಹಾಡುಗಳ ಮುಖಾಂತರ ನಮ್ಮನ್ನು ನಡೆಸಿದಂತ ಚಳ್ಳಕೆರೆ ಸಹೋದರಿಯರು ಉತ್ತಮವಾದ ರೀತಿಯಲ್ಲಿ ಅವರು ಹಾಡನ್ನು ಹಾಡಿದರೆ, ಅವರಿಗೂ ಮತ್ತು ಚಿಯೋನ್ ಸಭೆ ಚಾಮರಾಜನಗರ ಆ ಸಹೋದರಿಯರಿಗೂ ಸಹ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಹಾಗೂ ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಿದಂತ ಎಸ್ತೇರ್ ಆಂಟಿ ಅವರಿಗೂ, ಮೇರಿ ಹೆನ್ರಿ ಆಂಟಿ ಅವರಿಗೂ, ಮತ್ತು ಮುಂದೆ ಪ್ರಾರ್ಥನೆಯಲ್ಲಿ ನಡೆಸುವಂತಹ ಸಹೋದರಿ ಸುಮಲತಾ ಸಾಮುವೇಲ್ ಅವರಿಗೂ ಸಹ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಹಾಗೂ ವಿಶೇಷ ರೀತಿಯಲ್ಲಿ ನಿರೂಪಣೆ ಮಾಡಿದಂತ ನಮ್ಮ ಸಹೋದರಿಯರಾದ ಅನ್ನಾ ಚಾರ್ಲ್ಸ್ ಆಂಟಿ ಅವರಿಗೆ ಸಹ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕೂಟಕ್ಕೆ ಎಲ್ಲರನ್ನು ಸ್ವಾಗತಿಸಿದಂತ ರಮೋಲಾ ಆಂಟಿ ಅವರಿಗೂ ಸಹ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ಈ ಝೂಮ್ ಮೀಟಿಂಗ್ ನಡೆಯಲಿಕ್ಕೆ ಸಹಾಯ ಮಾಡುತ್ತಿರುವಂತ ನಮ್ಮ ಮಳವಳ್ಳಿ ಸಭೆಯ ಸಹೋದರರಾದ ಶ್ಯಾಮ್ ಸುಂದರ್ ಅಣ್ಣನವರಿಗೂ ಸಹ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಹೀಗೆ ಮತ್ತೆ ಆ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿದಂತ ಸಹೋದರಿ ಶರ್ಲಿನ್ ಅವರಿಗೂ ಸಹ ವಂದನೆಗಳನ್ನು ತಿಳಿಸುತ್ತೇನೆ. ಹೀಗೆ ಕೂಡಿ ಬಂದಿರುವಂತ ಎಲ್ಲಾ ಸಹೋದರಿಯರಿಗೂ ವಂದನೆಗಳು. ಇದೇ ರೀತಿಯಲ್ಲಿ ನಮ್ಮ ಮಳವಳ್ಳಿ ಸಭೆಯಿಂದ ನಡೆಯುವಂತ ಎಲ್ಲಾ ಕೂಟಗಳಿಗೆ ನಮ್ಮ ಸಭೆಗೆ ನೀವು ಬಂದು ಈ ರೀತಿಯಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಿ ನೀವು ಸಹ ಆತ್ಮಿಕವಾದ ಪ್ರಯೋಜನವನ್ನು ಹೊಂದಿಕೊಳ್ಳಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಯನ್ನು ಹೇಳುತ್ತೇನೆ. ಥ್ಯಾಂಕ್ ಯು. ವಂದನಾರ್ಪಣೆಯನ್ನು ನೀಡಿದಂತಹ ಸಿಸ್ಟರ್ ಅನ್ನು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸ್ತೇನೆ. ಈಗ ನಮ್ಮ ಈ ಕಾರ್ಯಕ್ರಮವನ್ನು ಆದಿಯಿಂದನೂ ಅಂತ್ಯದವರೆಗೂ ಉತ್ತಮವಾದ ರೀತಿಯಲ್ಲಿ ನಡೆಸಿ ಕಾಯ್ದು ಕಾಪಾಡಿ ನಾವು ಉತ್ತಮವಾದ ವಾಕ್ಯವನ್ನು ಕೇಳುವಂತ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸಿ ಕಾಯ್ದಕ್ಕಾಗಿ ದೇವರಿಗೆ ಒಂದು ಸ್ತೋತ್ರವನ್ನು ಸಲ್ಲಿಸುವ ರೀತಿಯಲ್ಲಿ ನಾವು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಬೇಕಾಗಿ ಸಹೋದರಿ ಸುಮಲತಾ ಸಾಮ್ವೆಲ್ ಅವರನ್ನು ಕೇಳಿಕೊಳ್ಳುತ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಅದರಲ್ಲಿ ಇರುವ ಸಮಸ್ತವನ್ನ ಸೃಷ್ಟಿ ಮಾಡಿರುವಂತ ನಮ್ಮ ಪ್ರೀತಿಯುಳ್ಳ ಪರಲೋಕ ತಂದೆಯೇ, ನಿನ್ನ ಪರಿಶುದ್ಧ ಪಾದಗಳ ಸನ್ನಿಧಾನಕ್ಕೆ ಬಂದು ನಿನಗೆ ಅಡ್ಡ ಬಿದ್ದು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವವನು ಆಗಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರಪ್ಪ. ನಾವು ಈ ಕೂಟದ ಮುಕ್ತಾಯಕ್ಕೆ ಬಂದಿರುವಾಗ ಸ್ವಾಮಿ, ನೀನು ಇದುವರೆಗೂ ನಮಗೆ ಕೊಟ್ಟಂತ ಎಲ್ಲಾ ಸಹಾಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಕೂಟದ ಆಯೋಜಕರಿಗೂ ಕೂಡ ಸ್ವಾಮಿ, ನೀವು ಕೊಟ್ಟಂತ ಮಾರ್ಗದರ್ಶನಕ್ಕಾಗಿ ಕೂಡ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಮತ್ತು ಈ ಕೂಟದ ಪ್ರಾರಂಭದಿಂದ ಕೊನೆಯವರೆಗೂ ಇದ್ದಂತ ನಿನ್ನ ಪ್ರಸನ್ನತೆಗಾಗಿ ಕೂಡ ನಿನಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ ಸ್ವಾಮಿ.
ನಿನ್ನ ವಾಕ್ಯವನ್ನ ನಾವು ಧ್ಯಾನ ಮಾಡ್ಲಿಕ್ಕಾಗುವ ಹಾಗೆ ಕೊಟ್ಟಂತ ಈ ಸಮಯಕ್ಕಾಗಿ ಮತ್ತು ಸಂದರ್ಭಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಈ ಕೂಟಗಳ ಮೂಲಕ ನಿನ್ನ ವಾಕ್ಯದ ಆಳವಾದ ತಿಳುವಳಿಕೆಯನ್ನ ನಮಗೆ ದಯಪಾಲಿಸಿ ಕೊಡ್ತಾ ಇದ್ದಿ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ನಿನ್ನ ಸೇವಿಕೆಯಾದ ಎಲಿಜಬೆತ್ ಶೆಟ್ಟಿ ಅವರಿಗೋಸ್ಕರ ಸ್ತೋತ್ರ ಹೇಳ್ತೇನೆ ಸ್ವಾಮಿ. ಅವರು ಈ ಕೂಟದಲ್ಲಿ ಬಂದು ಸ್ವಾಮಿ ನಿನ್ನ ವಾಕ್ಯವನ್ನ ಹಂಚಿಕೊಳ್ಳಲಿಕ್ಕಾಗುವ ಹಾಗೆ ಮತ್ತು ಅದರ ಮೂಲಕ ನಮ್ಮೆಲ್ಲರನ್ನ ನಿನ್ನ ವಾಕ್ಯದಲ್ಲಿ ಪ್ರೋತ್ಸಾಹ ಪಡಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಮುಂದಿನ ದಿನಗಳಲ್ಲಿಯೂ ಕೂಡ ನಿನ್ನ ಸೇವಕಿಯನ್ನ ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಬೇಕಾಗಿ ಬೇಡಿಕೊಳ್ತೇವೆ ಸ್ವಾಮಿ. ನಿನ್ನ ವಾಕ್ಯವನ್ನ ಕೇಳಲು ಇಲ್ಲಿ ಕೂಡಿ ಬಂದಿರುವ ಎಲ್ಲರಿಗೋಸ್ಕರ ಬೇಡ್ಕೊಳ್ತೇನೆ ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು ಸ್ವಾಮಿ. ನಿನ್ನ ವಾಕ್ಯವನ್ನ ಕೇಳಿ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗುವ ಹಾಗೆ ನಮ್ಮೆಲ್ಲರಿಗೂ ನೀನು ದಯಪಾಲಿಸಿಕೊಟ್ಟಂತ ನಿನ್ನ ಪವಿತ್ರಾತ್ಮನ ಸಹಾಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈಗ ಕಲಿತಂತಹ ವಾಕ್ಯಗಳನ್ನ ನಾವು ನಮ್ಮ ಜೀವಿತದಲ್ಲಿ ಅದನ್ನ ಪ್ರತಿ ದಿನವೂ ಸ್ವಾಮಿ ಅಭ್ಯಾಸಿಸಿ ಅದನ್ನ ಅಳವಡಿಸಿಕೊಂಡು ನಾವು ನಡೆಯಲಿಕ್ಕಾಗುವ ಹಾಗೆ ನಮ್ಗೆ ಕೃಪೆ ತೋರಿಸು ಸ್ವಾಮಿ. ಸ್ವಾಮಿ, ಇತರರನ್ನ ನಾವು ನಿನ್ನ ವಾಕ್ಯದಿಂದ ಉತ್ತೇಜಿಸಲಿಕ್ಕಾಗುವ ಹಾಗೆ ಪ್ರೋತ್ಸಾಹ ಪಡಿಸಲಿಕ್ಕಾಗುವ ಹಾಗೆ ಸ್ವಾಮಿ ನಮ್ಮನ್ನ ಆಶೀರ್ವದಿಸಪ್ಪ. ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನ ಸ್ವರವನ್ನ ಕೇಳಿ ಇತರರಿಗೆ ಪ್ರೋತ್ಸಾಹದಾಯಕವಾಗಿ ನಾವಿರುವ ಹಾಗೆ ನಮಗೆ ಕೃಪೆ ತೋರಿಸು ಸ್ವಾಮಿ. ಹೌದು ಸ್ವಾಮಿ, ಮತ್ತೊಂದು ಆವರ್ತಿ ಇಲ್ಲಿ ಕೂಡಿ ಬಂದಿರುವ ಎಲ್ಲರಿಗೋಸ್ಕರ ಬೇಡ್ಕೊಳ್ತೇನೆ ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನ ಸ್ವಾಮಿ ಹೆಸರಿಡಿದು ಆಶೀರ್ವದಿಸಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಎಲ್ಲರಿಗೂ ಆರೋಗ್ಯವನ್ನ ಚೈತನ್ಯವನ್ನ ದಯಪಾಲಿಸಿ ನಡೆಸಪ್ಪ. ಮತ್ತೊಂದು ಆವರ್ತಿ ಸ್ವಾಮಿ ನಿನ್ನ ಮಹಿಮೆಗಾಗಿ ನಾವು ನಿನ್ನ ವಾಕ್ಯವನ್ನ ಕೇಳಲು ಕಲಿಯಲು ಹೀಗೆ ಬಂದು ನಿನ್ನ ಸನ್ನಿಧಾನದಲ್ಲಿ ಕೂಡಿಕೊಳ್ಳಲಿಕ್ಕಾಗುವ ಹಾಗೆ ಕೃಪೆ ತೋರಿಸು ಸ್ವಾಮಿ. ಇನ್ನು ಸ್ವಾಮಿ ನಾನು ಮರೆತಿರುವಂತ ಮೇಲಾದ ಎಲ್ಲಾ ಆಶೀರ್ವಾದಗಳನ್ನ ಯೇಸು ಸ್ವಾಮಿಯ ಒಂದೇ ಹೆಸರಿನಲ್ಲಿ ತಂದೆಯಾದ ದೇವರನ್ನ ಬೇಡಿ ಹೊಂದಿದ್ದೇವೆ ಎಂದು ನಂಬಿದ್ದೇವೆ ಸ್ವಾಮಿ. ಆಮೆನ್. ಪ್ರಾರ್ಥನೆಯಲ್ಲಿ ನಡೆಸಿದಂತ ಸಿಸ್ಟರ್ನ ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ಕೂಟದಲ್ಲಿ ದೇವರ ಪ್ರಸನ್ನತೆಯನ್ನು ನಮ್ಮ ಕೂಟದ ಉದ್ದಕ್ಕೂ ಇದ್ದು ನಮ್ಮ ಜೊತೆಯಲ್ಲಿದ್ದು ನಡೆಸಿದಕ್ಕಾಗಿ ದೇವರ ನಾಮಕ್ಕೆ ಮತ್ತೊಂದು ಆವರ್ತಿ ಸ್ತೋತ್ರ ಸಲ್ಲಿಸೋಣ. ಯೆರೆಮೀಯ 17:7-8 ವಾಕ್ಯ ಹೀಗೆ ಹೇಳುತ್ತದೆ: ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ ಅವನು ಧನ್ಯನು. ನೀರಾವರಿಯಲ್ಲಿ ನೆಡಲ್ಪಟ್ಟ ಹೊಳೆದಡೆಯಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸಿರೆಲೆಗಳನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮನಾಗಿರುವನು ಎಂಬುದಾಗಿ. ನಮ್ಮ ಈ ಕ್ರೈಸ್ತ ಸಹೋದರಿಯರ ಅನ್ಯೋನ್ಯತೆಯು ಈ ರೀತಿಯಾಗಿ ಇನ್ನು ಹೆಚ್ಚಾಗಿ ತನ್ನ ಬೇರುಗಳನ್ನು ಹರಡುತ್ತಾ ಹೆಚ್ಚಾದ ಫಲವನ್ನು ಕೊಡುವ ಹೆಮ್ಮರವಾಗಿ ಬೆಳೆಯುವಂತೆ ದೇವರು ಆಶೀರ್ವಾದವನ್ನು ಹೊಂದಿಕೊಳ್ಳುವ ಹಾಗೂ ದೇವರು ಈ ಅನ್ಯೋನ್ಯತೆಯನ್ನು ಇನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಎಂದು ಬೇಡಿಕೊಳ್ಳುತ್ತೇನೆ. ಮತ್ತೊಮ್ಮೆ ನಾವೆಲ್ಲರೂ ಒಟ್ಟಾಗಿ ಕೂಡಿ ಬರುವವರೆಗೂ ದೇವರು ನಮ್ಮೆಲ್ಲರ ಜೊತೆಯಲ್ಲಿದ್ದು ತನ್ನ ರೆಕ್ಕೆಗಳ ಮರೆಯಲ್ಲಿ ಸಂರಕ್ಷಿಸಿ ಕಾಯಲೆಂದು ನಾವು ದಿನಂಪ್ರತಿ ನಮ್ಮ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವವರಾಗಿರೋಣ. ಈ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲಾ ಸಹೋದರಿಯರನ್ನು ಕರ್ನಾಟಕ ಕ್ರೈಸ್ತ ಸಹೋದರಿಯರ ಅನ್ಯೋನ್ಯತೆಯ ಪರವಾಗಿ ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸುವಳಾಗಿದ್ದೇನೆ.